ನಂಗೆ ತುಂಬಾ ಇಷ್ಟ ಆಯ್ತು ಈ ಮೂವಿ. ಕೋರ್ಸ್ ಈ ಮೂವಿಗಳು ಗೆಲ್ಬೇಕು ಅಂತ ಅನ್ಸುತ್ತೆ. ಇಡೀ ಕರ್ನಾಟಕ ಗೊತ್ತಾಗ್ಬಿಟ್ಟಿದೆ. ಇದು ಪದೇ ಪ್ರೇಮಿಗಳು. ನಮ್ಮೂರಲ್ಲಿ ಇವತ್ತೊಂದು ಜಂಗಲ್ ಮಂಗಲ್ ಆಗಿದೆ ಕಣ. ಜಂಗಲ್ನಲ್ಲಿ ನಡೆಯೋ ಒಂದು ಮಂಗಳಕರ ಕತೆ. ಬಾಯ್ ಫ್ರೆಂಡ್ ಜೊತೆ ಮೀಟ್ ಮಾಡ್ಬೇಕಂತ ಇಷ್ಟ ಇರುತ್ತೆ, ಹೌದು. ಬಟ್ ಯಾರೋ ನೋಡ್ಬಿಟ್ರೆ ನಾನು ಕನ್ನಡ ಸಂಘಟನೆಗೆಲ್ಲ ಹೇಳಿದ್ದೀನಿ. ನಾನೆಲ್ಲ ಪೇಪರ್ಸ್ ಹಾಕ್ದೆ. ಆಮೇಲೆ ಫಸ್ಟ್ ಟೈಮ್ ಕೇಳಿದಾಗ ಪೇಪರ್ ಹಾಕೋದು ಅಂದಾಗ ನಾನೇನು ಪನಿಷ್ಮೆಂಟ್ ಕೊಡ್ತಾರೆ ಅನ್ಕೊಂಡಿದ್ದೆ. ಸರ್ ಜಂಗಲ್ ಮಂಗಲ್ ಇವತ್ತಲ್ಲ, ಯಾವತ್ತೋ ಫೇಮಸ್ ಆಗ್ಬೇಕಿತ್ತು. ಈಗ ಪಕ್ಕದ ಮನೆ ಆಂಟಿಗೆ ನಮ್ಮ ಮನೇಲಿ ಏನ್ ನಡೀತಿದೆ ಅನ್ನೋದು ಕ್ಯೂರಿಯಾಸಿಟಿ. ನೀವು ಜಂಗಲಲ್ಲಿ ಮಂಗಲ್, ಐಟಿಲ್ ಮಂಗಲ್, ಮನೇಲೂ ಮಂಗಲ್ ಮಾಡಿದ್ರಂತೆ. ಎಲ್ಲ ಸಕ್ಸಸ್ಫುಲ್ ಪುರುಷನಿಂದ ಮಹಿಳೆನೇ ಇರಲ್ಲ. ಮ್ಯಾಚ್ ಫಿಕ್ಸ್ ಇದೆಲ್ಲ ಮಾಡಿದ್ರು. CSK ಫ್ಯಾನ್. ಈಗ ಕಪ್ ಗೆದ್ದಿದೀವಲ್ಲ, ನಾವೆಲ್ಲ ಬಿಟ್ಕೊಡ್ತೀವಿ. ರಿಲೇಟಿವ್ಸ್ ಯಾರು ನೋಡ್ಬೇಡಿ, ಎಸ್ಪೆಷಲಿ ಅಮ್ಮ ನೀವಂತೂ ಆ ಕಾಲಕ್ಕೆ ಮೋಸ ಮಾಡಿದ್ರ ಅದಂತೂ ನೋಡಕ್ ಹೋಗ್ಬಿಡಿ. ಫ್ಯಾಮಿಲಿ ನೋಡ್ಬೋದಾ ಈ ಕತೆನ. ಆಮೇಲೆ ನೀವು ಎಶ್ಯೂರೆನ್ಸ್ ಕೊಡ್ಬೋದು. ಸಾಮಾನ್ಯವಾಗಿ ಹೇಳ್ತಲ್ಲ, ಮಲಯಾಳಂ ಪ್ರೋತ್ಸಾಹಿಸ್ತಾರೆ. ನಿಮ್ಮ ಮೈಂಡಲ್ಲಿ ಏನು ಬಂತು ಅದನ್ನ ಕೇಳ್ಬೇಕಂತ ತುಂಬಾ ಆಸೆ. ಸೊ ನೀವು CSK ಫ್ಯಾನ್ಸ್ ಆಗಲಿ, RCB ಫ್ಯಾನ್ಸ್ ಆಗಲಿ, ದಯವಿಟ್ಟು ಈ ಸಿನಿಮಾ ನೋಡಿ. ಒಂದು ಊರು ಪಕ್ಕ ಒಂದು ದಟ್ಟ ಕಾಡು. ಆ ಕಾಡೊಳಗಡೆ ಪ್ರವೀಣ ದಡ್ಡ ಅಂತಿದ್ರಲ್ಲ, ಆ ದಡ್ಡ ಪ್ರವೀಣ ಒಂದು ಹುಡುಗಿನ ಕರ್ಕೊಂಡು ಒಳಗಡೆ ಹೋಗಿದ್ದಾನೆ. ಸೊ ಅದು ಇಡೀ ಊರಿಗೆ ಗೊತ್ತಾಗಿದೆ. ಈಗ ಆ ಊರಿಗೆ ಗೊತ್ತಿರೋ ಪ್ರವೀಣ ನಮ್ಮ ಕೈಗೆ ಸಿಕ್ಕಿದ್ದಾನೆ. ಕರೆದು ಕೂರ್ಸ್ಕೊಂಬಂದಿದ್ದೀವಿ. ಅವ್ರ ಜೊತೆಗೆ ಹುಡುಗಿನೂ ಬಂದಿದ್ದಾರೆ. ಹೇಗಿತ್ತು ಎಕ್ಸ್ಪೀರಿಯನ್ಸು ಎಲ್ಲ ಕೇಳೋಣ ಬನ್ನಿ. ಪ್ರವೀಣ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ತುಂಬ ಕಷ್ಟ ಇತ್ತು ಸರ್. ಮೊದಲಿಗೆ ನಮ್ಮ ಊರವ್ರಿಗೆ ಅಷ್ಟೇ ಗೊತ್ತಿತ್ತು ಸರ್. ಈ ಟ್ರೈಲರ್ ಬಿಟ್ಮೇಲೆ ನಮ್ಮ ಡೈರೆಕ್ಟ್ರು ಇಡೀ ಕರ್ನಾಟಕ ಗೊತ್ತಾಗ್ಬಿಟ್ಟಿದೆ. ಈಗ ಎಲ್ಲೆಲ್ಲಿ ಸಿಕ್ಕಿದ್ರು ಕೇಳ್ತಿದ್ದಾರೆ ನಮ್ಮ ಹತ್ರ, ಏನಾಯ್ತು ಅಂತ. ಅದನ್ನು ಏನಂತ ಸರ್ ಹೇಳೋದು? ಕಾಡಲ್ಲಿ ಏನು ಮಾಡಿದ್ರಿ ಅಂತಲ್ಲ, ಓವರಾಲ್ ಸಿನಿಮಾ ಎಕ್ಸ್ಪೀರಿಯನ್ಸ್. ಆಗ ಸರ್ ನಾವಿಲ್ಲಿ ಕೂತಿರೋದೀಗ ಜಂಗಲ್ ಮಂಗಲ್ ಚಿತ್ರದ ಪ್ರಮೋಷನ್ ವಿಷಯವಾಗಿ. ನಾನು ಸುನಿ ಮಾತಾಡ್ತಾ ಇದ್ದೀನಿ. ಯಶ್ ಶೆಟ್ಟಿ ಸರ್ ನಾಯಕರಾಗಿದ್ದಾರೆ, ಹರ್ಷಿತಾ ಮೇಡಮ್ ನಾಯಕಿಯಾಗಿ ನಟಿಸಿದ್ದಾರೆ, ರಕ್ಷಿತ್ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತು ಮನು ಎಡಿಟಿಂಗ್ ಮತ್ತು ಪ್ರೊಡಕ್ಷನ್ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ. ಸೊ ನಾನು ಈ ಮೂವಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಮೂವಿ ನೋಡಿದೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಮೂವಿ. ಮೇ ಬಿ ಸ್ವಲ್ಪ ಹಿಂದೆನೇ ನೋಡಿದೆ ನಾನು. ಸೊ ಅಲ್ಲಿಂದನೇ ಈ ಮೂವಿ ಅಂದರೆ ಜನ ಬೇಗ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಈಗ ತುಂಬ ಒಳ್ಳೆ ಪಬ್ಲಿಸಿಟಿ. ಟ್ರೇಲರ್ ಬಿಟ್ಟ ಮೇಲೆ ಜನನೇ ಅದನ್ನು ಶೇರ್ ಮಾಡ್ತಿರೋ ಮೂಲಕ ಅವರೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಜೊತೆಗೆ ಮೀಡಿಯಾನೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ಇಲ್ಲ ಕೂತಿದ್ದೀವಿ. ಸೊ ಬನ್ನಿ, ಒಂದು ಮಜವಾಗಿ ಒಂದಷ್ಟು, ನಾವೇನು ಫಾರ್ಮಲ್ ಆಗಿ ಇಂಟರ್ವ್ಯೂ ಇರಲ್ಲ, ಅಷ್ಟು ಮಜವಾಗಿ ಮಾತಾಡ್ತೀವಿ, ನೋಡೋಣ. ನಿಮ್ಮ ಹತ್ರ ಮಾತಾಡೋಕೆ ಕಷ್ಟ ಸರ್. ನೀವು ಪಂಚ್ ಕೊಡೋರು ಗೊತ್ತಾಗಲ್ಲ. ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಸ್ಟೋರಿ ನಮಗೆ ತುಂಬ ಇಷ್ಟವಾದ ಸ್ಟೋರಿ. ಮತ್ತು ಈ ಸ್ಟೋರಿನ ನಾವು ಅದಕ್ಕಿಂತ ಮುಂಚೆ ಕೂಡ ನಮ್ಮ ಕಡೆ ಸಿಕ್ಕಾಪಟ್ಟೆ ನೋಡಿದ್ದೀವಿ. ನಾವು ನಮ್ಮ ಕಣ್ಣೆದ್ರಿಗೆ ಆಗಿದೆ ಈ ಸ್ಟೋರಿ. ಈಗ ಊರಿನ ಜನ ಯಾರಿದ್ದಾರೆ ಆ ಪ್ಲೇಸಲ್ಲಿ ನಾವು ನಿಂತು ಈ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಈ ಸ್ಟೋರಿ ಅದು ಹೆಂಗೆ ಮೊನ್ನೆ ಎಲ್ಲ ಟ್ರೈಲರ್ ನೋಡಿದವರು ಒಂದು 2-3 ಜನ ಅಂದರೆ ಇಂಡಸ್ಟ್ರಿಯವರ ಡೈರೆಕ್ಟರ್ಗಳು ಈ ಥಾಟ್ ನಾವು ಯಾವುದು ಕೇಳ್ತಾನೆ ಇರ್ತೀವಿ, ಪೇಪರಲ್ಲಿ ಓದ್ತಾನೆ ಇರ್ತೀವಿ, ನ್ಯೂಸಲ್ಲಿ ಬರ್ತಾ ಇರುತ್ತೆ, ಫೇಸ್ಬುಕ್ಕಲ್ಲೆಲ್ಲ, ಬಟ್ ಯಾವ್ದು ತಲೆಗೆ ಬಂದಿಲ್ಲ ಈ ಥಾಟ್ನ ಮಾಡ್ಬೇಕಂತ ಹೇಳ್ಬಿಟ್ಟು. ಹಾಗಾಗಿ ತುಂಬ ತುಂಬ ಕಷ್ಟಪಟ್ಟರು ಅವರು, ನಾವಲ್ಲ, ನಾವು ಜಸ್ಟ್ ಆ್ಯಕ್ಟ್ ಮಾಡಿದ್ದೀವಿ. ಬಟ್ ಸರ್ ತಲೆಗೆ ಬರೋದಕ್ಕೆ ಮೋಸ್ಟ್ಲಿ ನನಗೂ ಡೌಟ್ ಇದೆ. ಡೈರೆಕ್ಟರ್ ರಿಯಲ್ ಸ್ಟೋರಿ ಅಂತ ಏನಕ್ಕೆ ಸರ್? ನೀವು ಯಾವಾಗ ಸಿಗಾಕೊಂಡಿದ್ರಿ? ಇಲ್ಲ ಸಿಕ್ಕಾಕೊಂಡೆಲ್ಲ ಬಟ್ ಸಿಗಾಕೊಂಡಿಲ್ಲ ನೀವು. ಸೊ ಎಲ್ಲ ಸಕ್ಸಸ್ಫುಲ್ ನೀವು. ಆಮೇಲೆ ನನಗೆ ಸ್ಟ್ರಾಂಗ್ ಡೌಟ್ ಇರೋದೇನಂದ್ರೆ ಸರ್, ಸಿನಿಮಾದಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಬರುತ್ತೆ ದೀಪು ಅಂತ. ಒರಿಜಿನಲ್ ಫ್ರೆಂಡ್ ದೀಪು ಅಂತ, ಇಬ್ರು ಭಯಂಕರ ಫ್ರೆಂಡ್ಸ್. ಹಾಗಾದ್ರೆ ದೀಪು ಜೊತೆ ಒಂದು ಪಾರ್ಟಿ ಮಾಡಬೇಕಾಗುತ್ತೆ. ಆಕ್ಚುಲಿ ಅವನು ದೀಪುನ ನಾನು ಸ್ವಲ್ಪ ಹೆಲ್ಪ್ ಮಾಡು ಅಂತ ಇದಕ್ಕೆ ಕರೆದಿದ್ದ, ಸಿನಿಮಾಗೆ ಹೆಲ್ಪ್ ಮಾಡು ಅಂತ ಕರೆದಿದ್ದೆ. ಅವನು ಬಡ್ಡಿ ಮಗ ಏನು ಮಾಡಿದ್ದಾನೆ, ಅವ್ರಿಗೆಲ್ಲ ಬೆಳಿಗ್ಗೆ ಒಂದು ವ್ಯವಸ್ಥೆ, ಮಧ್ಯಾಹ್ನ ಒಂದು ವ್ಯವಸ್ಥೆ, ಸಂಜೆ ಒಂದು ವ್ಯವಸ್ಥೆ ಮಾಡಿದರೆ ಆಮೇಲೆ ಫುಲ್ ಫ್ರೀ ಇರುತ್ತೆ. ಈ ಗ್ಯಾಪಲ್ಲಿ ಇಡೀ ಸೆಟ್ಟಲ್ಲಿ ಒಂದು ಗಾಸಿಪ್ ಮಾಡಿದ್ದ. ಇದು ಪಕ್ಕ ಡೈರೆಕ್ಟರ್ದೇ ಸ್ಟೋರಿ ಅಂದರೆ ಇಷ್ಟು ಕನ್ವಿಕ್ಷನ್ ಎಲ್ಲ ಅವ್ನು ಬರ್ದಿಯಾನೆ ಅಂದರೆ ಇದು ಡೈರೆಕ್ಟರ್ದೇ ಸ್ಟೋರಿ ಅಂತ. ಸಿನಿಮಾಟೋಗ್ರಫರ್ ಇದ್ರೆ ಗೊತ್ತಾಗ್ಬಿಡೋದು. ಅವ್ರಿಗೆ ಹೇಳಿದ್ರೆ ಇಲ್ಲಿ ಇಡ್ತೀನಿ ಸರ್ ಶಾರ್ಟ್ ಅಂದ್ರೆ, ಬೇಡ ಅದು ಹೋಗಿದ್ದು ಹಿಂಗೆ, ಇಲ್ಲಿ ಅವ್ನಿಗೆ ಗೊತ್ತಿರುತ್ತೆ. ಮತ್ತೆ ಆ ಊರು ಬಂದ್ಬಿಟ್ಟು ಇವನು ಕ್ಲೋಸ್ ಫ್ರೆಂಡ್ ಊರೇ ಅದು. ಏನಂದ್ರೆ ನಮ್ದೊಂದು ಸುಖಿ ಸಂಸಾರ ಸರ್, ಮದುವೆ ಆಗಿದೆ. ನಂದು ಈ ಇಂಟರ್ವ್ಯೂ ನೋಡಿದ್ಮೇಲೆ ಅದೊಂದು ಬ್ರೇಕ್ ಆಗೋದ್ಮೇಲೆ ಸೊ ಈ ವಿಷಯ ಇಲ್ಲೇ ಬಿಡೋದು. ಆಕ್ಚುಲಿ ಏನಾಯ್ತು ಗೊತ್ತಾ, ಈಗ ಟ್ರೈಲರ್ ಬಿಟ್ಮೇಲೆ ನಂದೊಬ್ರು ಅಂಕಲ್ ಇದ್ದಾರೆ, ಅವ್ರು ನಮ್ಮೂರ್ ಕಡೆಯವ್ರೆ. ಅವರು ಫೋನ್ ಮಾಡಿಬಿಟ್ಟು ನಮ್ಮೂರಲ್ಲಿ ಇವತ್ತೊಂದು ಜಂಗಲ್ ಮಂಗಲ್ ಆಗಿದೆ ಕಣ ಅಂದ್ರೆ ಈಗ ಆ ವರ್ಡ್ನ ಇದಕ್ಕೆ ಅಸೋಸಿಯೇಟ್ ಮಾಡ್ತದೆ. ಸೊ ಅದು ತುಂಬಾ ಕ್ಯಾಚಿ ಐಡಿಯಾ ಅನ್ನಿಸ್ತು ನನಗೆ. ದೇವ್ ನಡೆಯುವ ಅದು ಚೆನ್ನಾಗಿದೆ ಟ್ಯಾಗ್ ಲೈನ್. ಅಂದ್ರೆ ಪ್ರಕೃತಿ ಗಂಡು ಇರೋವರೆಗೂ ಇದು ನಡೀತಾನೆ ಇರುತ್ತೆ ಅಂತ. ಅಂದ್ರೆ
ಅದು ಅಂದರೆ ಆ ಒಂದು ಪ್ರೈವಸಿ ಯಾಕೋ ಲವರ್ಸಿಗೆ ಬೇಕೇ ಬೇಕದು. ಅವರು ಅದನ್ನ ಏನಕ್ಕೆ ನೇಚರಲ್ಲಿ ಇಷ್ಟೊಂದು ಆಪ್ಷನ್ ಇರ್ಬೇಕಾದ್ರೆ ನೇಚರಲ್ಲಿ ಏನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾರೆ ಗೊತ್ತಿಲ್ಲ. ಪರಿಸರ ಪ್ರೇಮಿಗಳು. ಹೌದು, ಇದೊಂದು ಹೇಳ್ಬೇಕು. ನಾನು ನೋಡಿದಾಗ ಈ ಸಿನಿಮಾ ಪರಿಸರ ಪ್ರೇಮಿಗಳು ಅಂತ ಹೆಸರಿತ್ತು. ಇನ್ನೊಂದು ಆಪ್ಷನ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು, ಪೊದೆ ಪ್ರೇಮಿಗಳು. ಸೊ ಬಟ್ ಆಮೇಲೆ ಪ್ರೆಸೆಂಟ್ ಒಂದು ದಿವಸ ನೋಡ್ತೀನಿ ಜಂಗಲ್ ಮಂಗಲ್ ಆಗಿದೆ. ಸೊ ಯೋಗರಾಜ್ ಭಟ್ ಸರ್ ಕೊಟ್ಟಿರೋ ಟೈಟಲ್ ಅಂದರೆ ಅದೇ ಇಲ್ಲಿ ಪ್ರೆಸ್ಸಲ್ಲೆಲ್ಲ ಬಂದಿದೆ ಅವ್ರು ಕೊಟ್ಟಿರೋ ಟೈಟಲ್ ಅಂತ. ಬಟ್ ಅಂದರೆ ಅವರು ಆ್ಯಕ್ಚುಲಿ ನೋಡಿಬಿಟ್ಟು ಅವ್ರು ತಮಾಷೆಯಾಗಿ ಹೇಳಿರೋದು. ಆ್ಯಕ್ಚುಲಿ ಅವರು ಜಂಗಲ್ನಲ್ಲಿ ನಡೆಯೋ ಒಂದು ಮಂಗಳಕರ ಆ ತಮಾಷೆಯಾಗಿ ಹೇಳಿದ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ 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 ಅದೇ ಇದು ಕ್ಯಾಚಿ ಆಗಿದೆ ಅಂತ ಅನಿಸ್ತು. ಆಮೇಲೆ ನಾನು ಕನ್ನಡ ಸಂಘಟನೆಗೆಲ್ಲ ಹೇಳಿದ್ದೀನಿ ಸರ್. ಅದು ಅಲ್ದನು ಕೂಡ ಈ ಜಂಗಲ್ ಮಂಗಲ್ ಈ ಮೂವಿಗೆ ತುಂಬಾ ಆಪ್ಟ್ ಆಗುತ್ತೆ. ಯಾಕಂತಂದ್ರೆ ಖಾಲಿ ಹುಡುಗ ಹುಡುಗಿ ಕಾಡಿಗೆ ಬರೋದು ಅದನ್ನ ಜಂಗಲ್ ಮಂಗಲ್ ಅಂತ ನಾವು ಕರಿತೀವಿ, ತಮಾಷೆ ಮಾಡ್ತೀವಿ ಅಥವಾ ಏನೊಂದು ಇದು ಮಾಡ್ತೀವಿ. ಆದರೆ ಅಲ್ಲಿ ಬರುವಂಥ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸ್ವಲ್ಪ ಹೊತ್ತಿನ ನಂತರ ಅವುಗಳ ಬಣ್ಣ ಬದಲಾಗ್ಬಿಡುತ್ತೆ. ಆ್ಯಕ್ಚುಲಿ ಇಡೀ ಮೂವಿಲಿ ಬರುವಂಥ ಎಲ್ಲ ಪಾತ್ರಗಳು ಸೇರಿಸ್ಬಿಟ್ಟು ಜಂಗಲ್ ಮಂಗಲ್. ಹೌದು. ಸೊ ನಾನು ಆ ಥರ ಹೇಳ್ತೀನಿ ಸರ್. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿದ್ವಿ ಸರ್. ಅಂದರೆ ಈ ಥರ ಅದನ್ನು ಹಿಂದಿ ಇದಲ್ವಾ, ಏನಾದರೂ ಇರ್ಬೋದು ಜಂಗಲ್ ಮಂಗಲ್ ಅಂತ ಹಳೆ ಪಿಕ್ಚರ್ಗಳು ಯಾವ್ದಾನ ಇರ್ಬೋದು ಅಂತ ಟೈಟಲ್ ಸರ್ಚ್ ಮಾಡೋಣ ಅಂತ ಹಿಂಗೆ ಸರ್ಚ್ ಮಾಡಿದೆ. ನೋಡಿದ್ರೆ ಇಡೀ ಇಂಡಿಯಾದಲ್ಲಿ ನಮ್ಮ ಕಥೆನೇ ನಡೆದಿರೋದು. ಇಡೀ ಯೂಟ್ಯೂಬ್ ತುಂಬ ಅದೇ ಇದೆ, ಸಿಕ್ಕಾಕೊಂಡ್ರು. ನಿಮ್ಗೆ ತೋರಿಸುವಾಗ ಆ್ಯಕ್ಚುಲಿ ಕನ್ನಡ ಟೈಟಲ್ ಇತ್ತು. ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂದರೆ ಇರಲಿ ಇಲ್ಲ ಅಂದರೆ ನಾವು ಯಾವುದು ಭಾಷಾ ವಿರೋಧಿಗಳಲ್ಲ. ಏನಂದರೆ ನಮ್ಮನ್ನು ನಾವು ಪ್ರೀತಿಸ್ತೀವಿ ಮತ್ತು ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಡಿ ಅಂತ ನಾವೆಲ್ಲರ ಹತ್ರ ಕೇಳ್ತೀವಿ. 100%. ಇದು ಬಿಟ್ಟು ಅಂದರೆ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಕತೆ ವಿಭಾಗ ನಾನು ನೋಡಿರೋದ್ರಿಂದ ನನಗೆ ಗೊತ್ತು. ಜಂಗಲ್ ಮಂಗಲ್ ಬಿಟ್ಟು ಈ ಸಿನಿಮಾ ಥ್ರಿಲ್ಲರ್ ಪಾಯಿಂಟ್ಸ್ ಏನಿದೆ, ಸೊ ಸೀಟೆಡ್ಜ್ ಏನಿದೆ ಅನ್ನೋದು ನನಗೆ ಗೊತ್ತು. ಆ್ಯಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಗಿತ್ತು? ಬೈಕ್ ಓಡಿಸೋದು, ಇನ್ನೊಂದು ಓಡಿಸೋದು, ಇವು ಬಿಟ್ಟು ಬೇರೆ ಇನ್ನೊಂದು ಓಡಿಸೋದಂದ್ರೆ ಯಾವ್ದು ಸರ್ ಅದು? ಅಂದರೆ ಬೋಟ್ ಜೀಪು ರಿಪೇರಿ ಮೆಕ್ಯಾನಿಕ್. ನೀವು ಯಾಕೆ ಮೈಂಡ್ ನೀವು ಕ್ಯಾರೆಕ್ಟ್ರಲ್ಲಿ ಇಲ್ಲ, ನೀವು ಇವ್ರು ಪ್ರಮೋಷನ್ ಬಂದಮೇಲೆ ಬೇರೆ ಆಗಿದ್ದಾರೆ ಇವರು. ಇಲ್ಲ ಸರ್, ಅದು ನಾನು ಏನಾಗ್ತದೆ ಪ್ರವೀಣ್ ಮೈಂಡ್ ಮತ್ತು ಇದು ಯಶ್ ಶೆಟ್ಟಿ ಮೈಂಡ್ ಅದು ಇದಾಗ್ತಿದೆ, ಸ್ವಿಚ್ ಆಗ್ತಿದೆ. ಅದು ಆ್ಯಕ್ಚುಲಿ ಮಜಾ ಮಾಡಿದ್ವಿ ಸರ್. ಯಾಕಂದರೆ ಕಥೆನೇ ತುಂಬ ಇಷ್ಟ ಆಗಿತ್ತಲ್ವಾ. ಆ ಊರು, ಆ ಊರಿನ ಜನರು ತುಂಬ ಮುಗ್ಧರು. ನಾವೀಗ ಟ್ರೈಲರಲ್ಲಿ ನೋಡಿದ್ರೆ ನಾವೆಲ್ಲ ಸ್ವಲ್ಪ 4-5 ಜನ ನಾನ್ ಆ್ಯಕ್ಟರ್ಗಳಿದ್ವಿ. ಉಳಿದೆಲ್ಲ ಅವರು ಹೊಸಬ್ರು, ಅವ್ರಿಗೆ ಮೂವಿ ಬಗ್ಗೆ ಅದೇನು ನಾಲೆಜೇ ಇರಲಿಲ್ಲ. ಬಟ್ ಅವ್ರ ಆ್ಯಕ್ಟಿಂಗಲ್ಲಿ ನೋಡಿದ್ರೆ ಅಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಮೂವಿಗೆ ಅದೊಂದು ಸ್ಟ್ರೆಂತ್, ಅದು ನೈಜತೆ ಸಿಕ್ಕಿದೆ ಅವರಲ್ಲಿ. ಅವ್ರ ಬಿಡಿ ಸೆದ್ದಾಗಿರ್ಬೋದು, ಅವ್ರ ಮುಖಚಾರಿ ಆಗಿರ್ಬೋದು, ಅದೆಲ್ಲ ಹೊಸದಾಗಿದೆ. ಯಾಕೆ ನಾವು ಬೇಕಂದ್ರೆ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು ಬಂದು ಮಾಡಿದ್ರೆ ಆ ಒಂದು ರಿಯಾಲಿಟಿಗೆ ನಾವು ಹೋಗಕ್ಕೆ ಆಗ್ತಿರ್ಲಿಲ್ಲ ನಮಗೆ. ನಿಮ್ಗೇನು ಅನ್ಸುತ್ತೆ ಮೇಡಮ್, ಅಂದರೆ ನಿಮ್ಮ ಶೂಟಿಂಗ್ ಟೈಮಲ್ಲೇ ನಿಮ್ಮ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸೇ ಏನೇನೋ ಆದಂಗಿದೆ ಇವ್ರು ಇಲ್ಲಿ ಹೇಳೋದು ನೋಡಿದ್ರೆ? ಇಲ್ಲ, ಆ ಥರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಬಟ್ ಸರ್ ನನಗೆ ಈ ಥರ ಕ್ಯಾರೆಕ್ಟ್ರು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಓಕೆ, ಅಂದರೆ ನಾನು IT ವರ್ಕ್ ಮಾಡ್ತಾಯಿದ್ದೆ. ಸೊ 1 ತಿಂಗಳು ರಜಾ ಹೆಂಗೋ ತೊಗೊಂಡು ಏನೇನೋ ಲೇಸರ್ ಟ್ರೀಟ್ಮೆಂಟ್ ಇದೆ ಅದು ಇದು ಅಂತ 1 ತಿಂಗಳು ರಜಾ ತೊಗೊಂಡು ಹೋಗಿದ್ದು. ಬಟ್ ನಾನು ಅಲ್ಲಿ ಹೋದ್ಮೇಲೆ ನನಗೆ ಕಾಡೆಲ್ಲ ಇದೆಲ್ಲ ಹೊಸದು. ನಾನು ಬೆಂಗಳೂರಲ್ಲೇ ಇದ್ದು ಬೆಳೆದೋದ್ರಿಂದ ಕಾಡೆಲ್ಲ ತುಂಬ ಹೊಸದು ಅನಿಸ್ತು. ಸ್ವಲ್ಪ ಸ್ಟಾರ್ಟಿಂಗು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಅಲ್ಲಿ ಒಂದು ಕಡೆ ಹೋಗಿ ಮತ್ತೆ ಅಲ್ಲಿ ಮೇಕಪ್ ಮಾಡ್ಕೊಂಡು ಅಲ್ಲಿಂದ ಒಂದು ಸ್ಪಾಟಿಗೆ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗಿ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಒಂದು 2 ಡೇಸು. ಮತ್ತು ನೆಟ್ವರ್ಕ್ ಇಲ್ಲ, ಪೂರಾ ಫೋನ್ ಇಲ್ಲ, ನೆಟ್ವರ್ಕು ಇಲ್ಲ, ನೆಟ್ವರ್ಕೇ ಇಲ್ಲ. ಬಟ್ ಆಮೇಲೆ ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಟೀಮ್ ಜೊತೆ ಆಗಿರ್ಬೋದು ಒಬ್ಬರು. ಆಮೇಲೆ ನಾನು ಒಬ್ಬಳೇ ಹುಡುಗಿ ಇದ್ದರೆ ತುಂಬ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಕನ್ಸರ್ನಿಂದ ನೋಡ್ಕೋತಾರೆ ಎಲ್ಲರೂ, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಆ್ಯಸ್ ಎ ಕ್ಯಾರೆಕ್ಟರ್ ಮಾತಾಡ್ಬೇಕಂತ ಅಂದಾಗ ಈಗ ಬಾಯ್ ಫ್ರೆಂಡ್ ಜೊತೆ ಮೀಟ್ ಮಾಡ್ಬೇಕಂತ ಇಷ್ಟ ಇರುತ್ತೆ, ಹೌದು. ಬಟ್ ಯಾರೋ ನೋಡ್ಬಿಟ್ರೆ ಸಿಗಾಕೊಂಡ್ಬಿಟ್ರೆ ಅಂತ ಭಯ ಇರುತ್ತೆ. ಸೊ ಎಲ್ಲ ಕಟ್ಕೊಂಡೆಲ್ಲ ಹೋಗ್ತೀವಿ. ಬಟ್ ಈ ದಡ್ಡ ಪ್ರವೀಣ ಈ ಥರ ಕರ್ಕೊಂಡು ಹೋಗ್ಬಿಟ್ಟು ಸಿಗಾಕ್ಸ್ಬಿಟ್ಟು ಏನು ಮಾಡ್ತೀನಿ, ಜೊತೆ ಸೇರಿ ಬುದ್ಧಿವಂತೆ ಆಗ್ತೀನಿ, ನಾನು ದಡ್ಡಿಯಾಗೆ ಉಳಿತೀನಿ. ಅದು ನೀವು ಥಿಯೇಟ್ರಲ್ಲೇ ನೋಡಬೇಕು. ಓಕೆ, ನೀವು ಥಿಯೇಟ್ರಲ್ಲೇ ನೋಡಬೇಕು ಅಂದರೆ ನೀವು ಫಸ್ಟೇ IT ಮಂಗಲ್ ಮಾಡಿ ಬಂದ್ರಿ ಜನ. ಆಮೇಲೆ ಅವ್ರಿಗೆ ಗೊತ್ತಾಯ್ತು. ಪೇಪರ್ ಹಾಕಿದ್ದೀರಾ ಆಲ್ರೆಡಿ? ಪೇಪರ್ ಅಂದರೆ ಇದ್ರ ಜೊತೆಗೆ ಸೀರಿಯಲ್ ಎಲ್ಲ ಮಾಡೋದ್ರಿಂದ ಯಾಕೆ ಕಾಲ್ ಮಾಡಿದಾಗೆಲ್ಲ ಅವೈಲೇಬಲ್ ಇರಲ್ಲ ಇವಳು, ಏನು ಕತೆ ಅಂತ ಒಂದು 6 ತಿಂಗಳು ನೋಡಿದ್ರು. ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಆಮೇಲೆ ನಾನೇ ಬಾಯ್ಬಿಟ್ಟು ಹೇಳಿಬಿಟ್ಟೆ, ಚಲಿ ಜಾವ್ ಅಂತೇಳಿ. ನಾನೆಲ್ಲ ಪೇಪರ್ಸ್ ಹಾಕಿದೆ. ಆಮೇಲೆ ಅದು ಸ್ಟಾರ್ಟ್ ಆಯಿತು. ಈಗ ಹೈಕ್ ಟೈಮಲ್ಲೆಲ್ಲ ಹೋದಾಗ ನಿಮಗೆ 2 ಕಡೆ ರಿಸೋರ್ಸ್ ಬರುತ್ತೆ, ಏನಕ್ಕೆ ಹೈಕ್ ಕೊಡಬೇಕು ಅಂತೆಲ್ಲ ಸ್ವಲ್ಪ ಕಿರಿಕ್ ಶುರು ಆಯಿತು. ಸೊ ಆಮೇಲೆ ಪೇಪರ್ ಹಾಕ್ಬಿಟ್ಟು
ನಾನು ಫಸ್ಟ್ ಟೈಮ್ ಕೇಳಿದಾಗ ಪೇಪರ್ ಹಾಕೋದು ಅಂದರೆ ನಾನೇನು ಪನಿಷ್ಮೆಂಟ್ ಕೊಡ್ತಾರೆ ಅಂದ್ಕೊಂಡಿದ್ದೆ, ಬೆಳಿಗ್ಗೆ ಪೇಪರ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಫಸ್ಟ್, ಆಮೇಲೆ ಗೊತ್ತಾಯ್ತು. ಅಲ್ಲ ಇವನು ಆಕ್ಚುಲಿ ಅದೇ ಕೇಳಿದ್ದೆ ಸರ್, ಇವನಿಗೆ ಯಾವುದೋ ಒಬ್ರು ಡೈರೆಕ್ಟರ್ ಮೀಟಿಂಗ್ ಅಲ್ಲಿ ಹೇಳಿದ್ರಂತೆ, ಅವರು ಇವನ್ ಜೊತೆ ಡಿಸ್ಕಷನ್ ಮಾಡೋಕೆ ಹೇಳಿದ್ದಾರೆ. ಅವರು IT ಅಲ್ಲಿರೋದು. ನಾನು ಇವಾಗ ವರ್ಕಿಂಗು, ಶೂಟಿಂಗಿಂತ ಒಂದು 10 ದಿವಸ ಮುಂಚೆ ನಾನು ಪೇಪರ್ ಹಾಕ್ತೀನಿ. ಇಲ್ಲ ನನಗೆ ಹತ್ರ ಬಂದು ಮಗ ಅವ್ರು ಏನಕ್ಕೂ ಪೇಪರ್ ಹಾಕ್ಬೇಕು ಅಷ್ಟು ಕಷ್ಟಪಡ್ತೀಯಾರ ಅಂತ. ಅಥವಾ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಪೇಪರ್ ಹಾಕ್ತಾರ ನಿಮಗೆ? ಅಂದರೆ ಇದು ಫಸ್ಟ್ ಫಿಲಮ್ ಅಲ್ಲ? ಫಸ್ಟ್ ಫಿಲಮ್ ಸರ್. ಇದಕ್ಕೆ ಮುಂಚೆ ಶಾರ್ಟ್ ಮೂವೀಸ್ ಮಾಡಿಲ್ಲ ಆಕ್ಚುಲಿ. ನೀವು ನೋಡಿದ್ಮೇಲೆ ಗೊತ್ತಾಗಿದೆ ಅದನ್ನ ಜನ ನೋಡೋದು ಬೇಡ. ಅಲ್ಲ ಅದು ಇನ್ನೊಂದು ಮಜಾ ಇದೆ, ನಾವು ಮಾಡಿದ್ವಿ ಅದರ ಫೂಟೇಜೇ ಅವರೇ ಕಳ್ದಿರ್ತಾರೆ, ಯಾರು ನೋಡ್ಬೋದು. ಸರಿ ಚಿಕ್ಕ ಟೇಪ್ ಬರ್ತಿತ್ತಲ್ಲ ಸಣ್ಣದು, ಅದ್ರಲ್ಲಿ ಶೂಟ್ ಮಾಡಿದ್ದು. ಇವತ್ತೆಲ್ಲ ಶೂಟ್ ಮಾಡಿದ್ದು, ನೆಕ್ಸ್ಟ್ ಡೇ ಅದನ್ನ ಕಾಪಿ ಮಾಡಿಲ್ಲ ಏನಿಲ್ಲ, ಅದನ್ನೇ ತಗೊಂಡು ಮತ್ತೆ ಶೂಟ್ ಮಾಡಿದ್ದು. ನಿನ್ನದೆಲ್ಲ ವೇಸ್ಟ್. ಇದೇ ಫಸ್ಟ್ ಕತೆನ ಬರ್ದಿದ್ದು ನೀವು? ಇಲ್ಲ ಆ್ಯಕ್ಚುಲಿ ಇದು ಫಸ್ಟ್ ಕತೆ ಅಲ್ಲ. ಇದಕ್ಕಿಂತ ಮುಂಚೆ ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಇವ್ರ ಜೊತೆನೇ ಮಾಡಬೇಕಿತ್ತು. ಅದಕ್ಕೆ ಪ್ರೊಡ್ಯೂಸರ್ ಎಲ್ಲ ಫಿಕ್ಸ್ ಆಗಿತ್ತು. ಅಂದರೆ ನಾನು ಆ ಪ್ರೊಡ್ಯೂಸರಲ್ಲಿ ಫಿಕ್ಸ್ ಆಗಿ ಎಲ್ಲ ಮಾತಾಡಿ ಎಲ್ಲ ಓಕೆ ಆಗುವಾಗ ಕೋವಿಡ್ ಬಂತು. ಸೊ ಅದಕ್ಕೊಂದು 3 ಜನ ಪ್ರೊಡ್ಯೂಸರ್ ಇದ್ದರು. ಅವರು ಕೋವಿಡ್ ಬಂದು ಎಲ್ಲ ಸಿಚುವೇಶನ್ಸ್ ಎಲ್ಲ ಇದಾಗುವಾಗ ಸ್ವಲ್ಪ ಟಾಟಾ ಬಾಯ್ ಬಾಯ್ ಅಂದರು. ಅವರಿದ್ದಾರಲ್ವಾ? ಅವ್ರು ಅಲ್ಲಲ್ಲ, ಸಾರಿ ನೀವು ಈ ಸಿನಿಮಾ ಸಕ್ಸಸ್ ಆದ್ಮೇಲೆ ಮತ್ತೆ ಬಂದು ಅಡ್ವಾನ್ಸ್ ಮಾಡಿ ಮತ್ತೆ ನೀವು ಸಿನಿಮಾ ಪಾಪ ಅವರಿದ್ದಾರೆ, ನೀವು ಪ್ರೂವ್ ಮಾಡ್ಕೊಳ್ಳಿ. ಅವರಿದ್ದಾರೆ, ನನಗೆ ಟಾಟಾ ಬಾಯ್ ಬಾಯ್ ಅಂದರು. ಅದಾದಮೇಲೆ ಆ್ಯಕ್ಚುಲಿ ಒಂಥರ ಏನು ಪರಿಸ್ಥಿತಿ ಅಂದರೆ ಒಂಥರ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಆ್ಯಕ್ಚುಲಿ ಮನು ಫಸ್ಟ್ ಟೈಮ್ ಹೇಳಿದ್ದು, ನಮ್ಗೆ ಇಷ್ಟೊಂದು ಕಾಂಟ್ಯಾಕ್ಟ್ ಇದೆ ಇಂಡಸ್ಟ್ರಿಲಿ, ಇಷ್ಟೊಂದು ಟೈಮ್ ವರ್ಕ್ ಮಾಡ್ತಿದ್ದೀವಿ, ಇಷ್ಟೊಂದು ಕಾಂಟ್ಯಾಕ್ಟ್ ಇದೆ, ಎಲ್ಲರದು ಒಂದು ಹೆಲ್ಪ್ ತಗೊಂಡು ನಾವೇ ಏನಾದರೂ ಮಾಡ್ಬೋದು, ನಾವೇ ಒಂದು ಟ್ರೈ ಕೊಡ್ಬೋದು ಅಂತ ಇವನು ಫಸ್ಟ್ ಹೇಳಿದ್ದು. ಸೊ ಏನೇ ಟ್ರೈ ಮಾಡೋದಾದರೂ ಆಮೇಲೆ ಒಂದಷ್ಟು ಬಜೆಟ್ ಬೇಕೇ ಬೇಕಲ್ವ, ಅದಕ್ಕೆ ಪ್ರಜಿತ್ ಹೆಗ್ಡೆ ಅಂತ ಅವರು ಒಂಚೂರು ರನ್ನಿಂಗ್ ಕಾಸ್ಟಿಗೆ ಅವರು ಹೆಲ್ಪ್ ಆದರು. ಆಮೇಲೆ ಎಲ್ಲ ಕೊಲಾಬರೇಟಿವ್ ಆಗಿ ಶುರು ಆಯಿತು. ನೋಡಿ, ಎಲ್ಲ ಸಕ್ಸಸ್ಫುಲ್ ಪುರುಷನಿಂದ ಮಹಿಳೆನೇ ಇರಲ್ಲ, ಪುರುಷನು ಇರ್ತಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನನ್ನ ಹೆಂಡತಿಗಿಂತ ಜಾಸ್ತಿ ಅವನ ಜೊತೆನೇ ಇದೀನಿ, ಅಂದ್ರೆ ಆ ಥರ ಅಲ್ಲ. ಅದನ್ನ ಮೇಡಮ್ ಡಿಸೈಡ್ ಮಾಡ್ತಾರೆ, ನಾವೇನು ಹೇಳೋದು. ಆಮೇಲೆ ಅದನ್ನ ಜಂಗಲ್ ಮಂಗಲ್ ರೂಮಲ್ ಮಂಗಲ್ ಇವರು ಇವ್ರಿಗೆ ಮದ್ವೆ ಆಯ್ತು, ಸೊ ಇವರಿಲ್ಲ, ಈಗ ಇವರಿಬ್ರು ರೂಮ್. ಎಡಿಟರ್ ಮನು ನಂದು ಪರಿಚಯ ಹೇಳ್ಬೇಕಂದ್ರೆ ಚಮಕ್ ಮೂವಿಗೆ ಒಬ್ಬ ಸ್ಪಾಟ್ ಎಡಿಟಿಂಗ್ ಹುಡುಗ ಇದ್ದ ಮನು ಅಂತ. ಸೊ ಅವನು ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಿದ್ದ. ನನಗೆ ಫಸ್ಟ್ 4 ಮೂವೀಸು ಸಚಿನೇ ಇದ್ದಿದ್ದು, ಅವನೇ ಶ್ರೀಮಂತ ಡೈರೆಕ್ಟರ್ ಸಚಿನೇ. ಅವ್ರು ನನ್ನ ಬ್ಯಾಕ್ ಬೋನ್ ಥರ ಟೆಕ್ನಿಕಲಿ ನಾವಿಬ್ಬರು ಡಿಸ್ಕಸ್ ಮಾಡ್ತಿದ್ದ. ಬಟ್ ನನಗೆ ಯಾರಿಗೋ ಹೊಸ ಹುಡುಗ ಬಂದು ಇಲ್ಲ ಈ ಶಾಟ್ ಬೇಕು ಅಂತ ಕೇಳ್ತಿದ್ದೆ, ನನಗೆ ಸಿನಿಮಾಟೋಗ್ರಾಫರ್ ಕೇಳ್ತಿರ್ಲಿಲ್ಲ ಆ ರೀತಿ, ಯಾರು ಈ ಹುಡುಗ ಹಿಂಗೆ ಕೇಳ್ತಾನೆ ಅಂತ. ಆಮೇಲೆ ಒಂದು 2-3 ದಿನ ಆದಮೇಲೆ ನಾನು ಕನೆಕ್ಟ್ ಆಗೋಕ್ಕೆ ಶುರುವಾದೆ. ಓಕೆ, ಇವನಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಹೊಸ ಆದ್ರೂ ಅಂತ. ಸೊ ಅವ್ನು ಬರ್ತಡೇ ಇತ್ತು, ಗಣೇಶ್ ಸರ್. ನಾನು ಹೋಗಿ ಹೇಳ್ದೆ ಕ್ಯಾರವನಲ್ಲಿ, ಸರಿ ಹುಡುಗ ತುಂಬ ಚೆನ್ನಾಗಿ ಎಡಿಟ್ ಮಾಡ್ತೀನಿ. ನಾವು ಇನ್ನೂ ಎಡಿಟರ್ ಫಿಕ್ಸ್ ಆಗಿಲ್ಲ, ಅವಾಗ ಸಚಿನ್ ಡೈರೆಕ್ಷನ್ಗೆ ಹೋಗಿದ್ರಿಂದ ನನಗೆ ಎಡಿಟರ್ನ ಫಿಕ್ಸ್ ಆಗಿರಲಿಲ್ಲ. ನಾನು ಗಣೇಶ್ ಸರ್ಗೆ ಹೇಳಿದೆ, ಸರಿ ಹುಡುಗ ಚೆನ್ನಾಗಿ ಸ್ಪಾಟ್ ಎಡಿಟ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದಾನೆ, ಸೊ ಇನ್ನೊಂಚೂರು ಬ್ಯಾಕಪ್ ಕೊಟ್ಟರೆ ನಾವು ಸಿನಿಮಾಗೆ ಮೇನ್ ಎಡಿಟರ್ ಮಾಡ್ಬೋದು ಅಂತ. ಸರ್ ಹೇಳ್ತೀನಿ ಅಂದರು. ಆಮೇಲೆ ಬರ್ತಡೇ ಇರಬೇಕಾದ್ರೆ ಸ್ವೀಟ್ ತಿನ್ಸ್ಬೇಕಾದ್ರೆ ಹೇಳಿದ್ರು, ಈ ಸಿನಿಮಾಗೆ ನೀನೇ ಎಡಿಟರ್ ಅಂತ. ಆ್ಯಕ್ಚುಲಿ ನನ್ನ ಬೆಸ್ಟ್ ಬರ್ಡೇ ಗಿಫ್ಟ್ ಅದು. ಅದಕ್ಕಿಂತ ಹಿಂದೆ ಬರ್ಡೇ ಅನ್ನೋದೇ ಮಾಡಿರಲಿಲ್ಲ, ಎಲ್ಲ ಮಿಸ್ ಆಗಿರೋದು. ಅಲ್ಲಿಂದ ಎಡಿಟರ್. ಅದಾದಮೇಲೆ ನಾನು ತುಂಬ ಜರ್ನಿ ಮಾಡಿದ್ವಿ. ಇನ್ಫ್ಯಾಕ್ಟ್ ಆ ಸಿನಿಮಾ ಬಿಟ್ಟು ತುಂಬ ಮೂವೀಸ್ ಬಗ್ಗೆ ಡಿಸ್ಕಸ್ ಮಾಡೋದು, ಅತಿ ಟೆಕ್ನಿಕಲ್ ಬಗ್ಗೆ ಆಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾಟೋಗ್ರಾಫರು ಎಡಿಟರ್ ಇವರಿಬ್ಬರು ಯಾವಾಗ ಬೇಕಾದ್ರೂ ಡಿಸೈಡ್ ಮಾಡೋದು ನಾವು ಡೈರೆಕ್ಟರ್ ಆಗಬೇಕು ಅಂತ. ಸೊ ಅವರಿಬ್ಬರು ಆ ಮೂವಿ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಹೊಂದಿರ್ತಾರೆ. ಸೊ ಈ ಮೂವಿಗೆ ಬ್ಯಾಕ್ ಬೋನ್ ಅಂದರೆ ಮನು ಕೂಡ ಪ್ರೊಡಕ್ಷನಲ್ಲೂ ಅಂದರೆ ಅವನು ಫುಲ್ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಮನು ಥ್ರೂನೇ ಈ ಸಿನಿಮಾಗೆ ಕಾಂಟ್ಯಾಕ್ಟ್ ಆಗಿದ್ದು. ಸೊ ಮನು ಎಡಿಟ್ ಮಾಡಿದ್ಯಾ? ಎಡಿಟರ್ದು ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನಂದ್ರೆ ನಾವು ನೋಡಿಲ್ಲದೆಲ್ಲ ನೋಡ್ತೇನೆ. ಅಂದರೆ ನಾವು ಅಂದರೆ ಮೂವಿಲಿ ಆಡಿಯನ್ಸ್ ನೋಡಿಲ್ಲದೆ ಇರೋದನ್ನೆಲ್ಲ ಅವನೊಬ್ಬನೇ ನೋಡೋದು, 10 ಆ್ಯಂಗಲ್ ಎಲ್ಲ ಆ್ಯಂಗಲ್ಲು ನೋಡೋದು. ನಾವು ಆ ಶಾರ್ಟಲ್ಲಿ ತೆಗೆದುಬಿಟ್ಟು ಯಾವುದೋ ಒಂದು ಓಕೆ ಟೇಕ್ ಹೇಳಿಟ್ಟಿರ್ತೀವಿ, ಬಟ್ ಸ್ಟಿಲ್ ಎಡಿಟರು ನಾಟ್ ಓಕೆ ಟೇಕ್ಸ್ಗಳ್ನು ಎಲ್ಲ ನೋಡ್ಬಿಟ್ಟು ಅವ್ನು ಇದು ಮಾಡೋದು. ಎಷ್ಟಿದೆ ಲೆಂತ್? ಈಗ ಫಸ್ಟ್ ಕಟ್ಟಲ್ಲಿ ಸರ್ 1.25 ಬಂದಿತ್ತು. ಸೊ ಈಗ 1.5. ಎಡಿಟರ್ ಬದುಕ್ತಾ, ಲ್ಯಾಗ್ ಅಂತೂ ಇಲ್ಲ. ಯೂಶಲಿ ಅದೊಂದು ಪಾಪ ಎಲ್ಲ ಪ್ರೆಸ್ಸು ಇದರಲ್ಲಿ ಎಡಿಟರ್ ಇನ್ನೂ ಟ್ರಿಮ್ ಮಾಡ್ಬೋದಿತ್ತು, ಎಡಿಟರ್ ಲ್ಯಾಗ್ ಮಾಡಿದ್ದಾನೆ ಈ ರೀತಿ ಹೇಳ್ತಾರೆ. ಯಾವತ್ತೂ ಎಡಿಟರ್ ಲ್ಯಾಗ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಡೈರೆಕ್ಟ್ರು ಡಿಸೈಡ್ ಮಾಡೋದು ಅದು. ಅಂದರೆ
ನನಗೆ ಹೇಳ್ತೀನಿ ಎಡಿಟರ್ ತಗೊಂಬಂದು ಸರ್ ಇದು ಕಟ್ ಮಾಡಿದ್ ನೋಡಿ ಅಂದ್ರೆ ಅವನ್ನ ಕಟ್ ಮಾಡ್ತೀನಿ ನಾನು. ಎಡಿಟರ್ ಕಟ್ ಮಾಡಕ್ ಸಾಧ್ಯನೇ ಇಲ್ಲ, ಅದು ಫೈನಲ್ ಕಲ್. ಅವ್ನು ಜಸ್ಟ್ ಆ ಶಾಪ್ನಿಗೆ ಕೊಡ್ತಾನೆ. ಅಥವಾ ಎಡಿಟಿಂಗ್ ಯಾವುದು ಅಂದರೆ ನಿಮ್ಗೆ ಎಡಿಟ್ ಅಂತ ಗೊತ್ತೇ ಆಗ್ಬಾರ್ದು, ಅದು ಕಂಟಿನ್ಯೂ ಫ್ಲೋ ಆಗ್ತಿರ್ಬೇಕು. ಆ ರೀತಿ ಕೆಲ್ಸಗಳು ಮಾಡ್ತಾನೆ. ಮತ್ತು ಅವ್ನು ಅಫ್ಕೋರ್ಸ್ ಅವ್ನು ಪಾಯಿಂಟ್ಸ್ ಹೇಳ್ತಾನೆ, ಸರ್ ಇದು ವರ್ಕ್ ಆಗ್ತಿಲ್ಲ ಈ ರೀತಿ ಹೇಳ್ತಾನೆ. ಬಟ್ ಲ್ಯಾಗ್ ಮಾಡೋದು ಮಾತ್ರ ಯಾವತ್ತೂ ಎಡಿಟರ್ ಅಲ್ಲ, ಎಲ್ಲರೂ ಎಡಿಟರ್ನ ಬೈತಾರೆ. ಲ್ಯಾಗ್ ಮಾಡೋದು ಡೈರೆಕ್ಟರ್ ಆಗುತ್ತೆ. ಬಟ್ ಸ್ಟಿಲ್ ಈಗ ನೀನು 130 ಅಂದರೆ ಸೂಪರ್ ಎಡಿಟರ್, ನೀನು ಶಾರ್ಪ್ ಕಟ್ ಮಾಡಿದ್ದಾನೆ. ಸೊ ನೀನು ಬೆಸ್ಟ್ ಸೀನ್ ಇರಬೇಕು ಅಂತ ನೀನು ಬಯಸಿ ಡೈರೆಕ್ಟರ್ ತೆಗೆದಿರೋದಿದೆಯಾ? ಅಂದರೆ ತೆಗೆದಿರೋದ್ರಲ್ಲೂ ಬೆಸ್ಟ್ ಸೀನ್ಗಳಿದೆಯಾ? ಇಲ್ಲ ಸರ್, ಅಂದರೆ ಆ ಥರ ಟ್ರಿಮ್ ಮಾಡಿದ್ದೀವಿ. ಅಂದರೆ ಸೀನ್ಗಳು ತುಂಬ ಏನು ತೆಗ್ದು ಹಾಕೋ ಥರದ್ದು ನಾವು ಅದೇ ಫಸ್ಟ್ ಸ್ಕ್ರಿಪ್ಟಲ್ಲೇ ಒಂದಿಷ್ಟು ಎಡಿಟ್ ಮಾಡ್ಕೊಳೋದು. ಬಟ್ ಒಂದು ಮಜಾದ್ದೇನೆಂದರೆ ನಾವು ಒಂದು ಕಡೆ ಒಂದು ಫಾರೆಸ್ಟು ಶೂಟ್ ಮಾಡೋದಕ್ಕೆ ಒಂದು ಟಾಪ್ ಆ್ಯಂಗಲ್ ಶಾಟ್ ಬೇಕಿತ್ತು, ಡ್ರೋನ್ ಹಾರಿಸಿದ್ವಿ. ಆ ಡ್ರೋನಲ್ಲಿ ಆ್ಯಕ್ಚುಲಿ ರಿಯಲ್ ಆಗಿ ಒಂದು ಕಪಲ್ ಕೂತಿದ್ರು, ಅಂದರೆ ಕಾಡೊಳಗಡೆ. ಸೊ ಅದನ್ನ ಡ್ರೋನ್ನ ನೋಡ್ಬಿಟ್ಟು ಅವರಿಬ್ರು ಹೋದರು. ಸೊ ಅವ್ರ ಪ್ರೈವಸಿನೂ ಹಾರ್ಡ್ ಮಾಡಿ ಅದನ್ನ ಆ್ಯಕ್ಚುಲಿ ಯೂಸ್ ನಿಮಗೂ ಯೂಸ್ ಆಗಲ್ಲ, ಯೂಸ್ ಮಾಡೋಕ್ಕಾಗಿಲ್ಲ. ಪಾಪ ಸ್ವಲ್ಪ ಕ್ಲೋಸ್ ಆಗೇ ಕಾಣ್ತಿದ್ರು. ಸೊ ಅದನ್ನ ತೆಗೆದಾಕಿದ್ವಿ ಅಷ್ಟೇ. ಅದು ಬಿಟ್ರೆ ಇನ್ಯಾವುದು ನನ್ನ ಪ್ರಕಾರ ನೀವು ಈ ರೀತಿ ವೈಡಲ್ಲಿ ಇನ್ನೊಂಚೂರು ಯಾರು ಅಂತ ಗೊತ್ತಾಗದೆ ಒಂದಷ್ಟು ಹಿಡಿದು ಟೈಟಲ್ ಕಾರ್ಡ್ಗೆ ಹಾಕ್ಬೋದಾಯ್ತು. ಓಡೋಗೋದು ಜನಕ್ಕೆ ಆಡಿಯನ್ಸ್ ಓಪನಿಂಗಲ್ಲೇ ಒಂದು ಒಳ್ಳೆ ಮಜಾ ಸಿಕ್ಕಿರುತ್ತೆ. ಅದು ಬಿಟ್ಟು ಎಡಿಟಿಂಗ್ ಮಾಡ್ಬೇಕಾರೇನು? ಎಡಿಟಿಂಗ್ ಆ್ಯಕ್ಚುಲಿ ಸಖತ್ ಮಜಾ ಆಯ್ತು ಸರ್. ನನ್ನ ಪ್ರಕಾರ ನೀವು ಶೂಟಿಂಗಲ್ಲೂ ಇದ್ದೆ ಅನ್ಸುತ್ತಲ್ಲ? ನಾನು ಒಂದಿಷ್ಟು ಪೋರ್ಷನ್ ಶೂಟಲ್ಲಿದ್ದೆ. ಸೊ ಆಮೇಲೆ ಇಲ್ಲಿದ್ದು ತುಂಬ ಅದೇ ಅವತಾರ ಪುರುಷ ಅದೆಲ್ಲ ಕೆಲಸಗಳಿತ್ತು. ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಎಡಿಟ್ ಸಖತ್ ಮಜಾ ಆಯ್ತು ಸರ್. ಅಂದರೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಕ್ರೀನ್ ಪ್ಲೇ ಸಖತ್ ಮಜಾ ಇದೆ. ನಾವೇನೋ ಬಿಟ್ಕೊಡ್ತೀವಿ, ಸೊ ಮತ್ತೆ ವಾಪಸ್ ನಾವೇ ಸುಮ್ಮನೆ ಲೂಸ್ ಬಿಡ್ತೀವಿ, ಮತ್ತೆ ಅದು ಆಡಿಯನ್ಸ್ ಏನೋ ಥಿಂಕ್ ಮಾಡ್ತಾರೋ ಹಿಂಗಾಗುತ್ತಾ ಅಂತ, ಅದು ಹಂಗಾಗಲ್ಲ. ಸೊ ಈ ಥರದ್ದು ಸ್ಕ್ರೀನ್ ಪ್ಲೇ ಎಡಿಟ್ ಆ್ಯಕ್ಚುಲಿ ನನಗೆ ಸಖತ್ ಮಜಾ ಕೊಡ್ತು. ಅಂದರೆ ಎಡಿಟ್ ಮಾಡೋದಕ್ಕೂ ಒಳ್ಳೆ ಮಜಾ ಇತ್ತು. ಅದು ತುಂಬ ಸಿನಿಮಾಗಳಾಗಲ್ಲ ಸರ್. ಅಂದರೆ ಕೆಲವೊಂದು ಸಲ ಹೆಂಗಾಗುತ್ತೆ, ಸ್ಕ್ರಿಪ್ಟ್ ಓದಿ ಫಸ್ಟ್ ಕಟ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ. ಸೊ ಇದು ಏನು ಮಾಡಿದ್ರೂ ಆಗಲ್ಲ ಅನ್ನೋ ಥರದ್ದು. ಸೊ ಅಂಥದ್ರಲ್ಲಿ ಅಂದರೆ ನನಗಿದು ಫಸ್ಟು ನನಗೆ ತುಂಬ ಭಯ ಇತ್ತು. ಸೊ ಫಸ್ಟ್ ಕಟ್ಟು ಈಗ ನಾವೇ ಸೇರ್ಕೊಂಡು ಮಾಡ್ತಿರೋದ್ರಿಂದ ಓಕೆ, ನಾಲೆಡ್ಜ್ ಇದೆ, ಬೇರೆ ಸಿನಿಮಾದೆಲ್ಲ ಮಾತಾಡ್ತಾ ಇರ್ತೀವಿ, ಅದೆಲ್ಲ ಓಕೆ. ಬಟ್ ನಾವು ಶೂಟ್ ಮಾಡಿರೋ ಸಿನಿಮಾ ಎಡಿಟ್ ಟೇಬಲ್ಗೆ ಬಂದಾಗ ಒಂದು ಸಲ ಹಿಂಗೆ ಫಸ್ಟ್ ಕಟ್ ನೋಡಿದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದು ಒಂದು ಸಿಕ್ಕಾಪಟ್ಟೆ ಭಯ ಆಯಿತು. ಫಸ್ಟು ರಫ್ ಕಟ್ ಆದ ತಕ್ಷಣ ಹಿಂಗೆ ಒಂದು ಸಲ ಫುಲ್ ಸ್ಟ್ರೆಚ್ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಯಿತು. ಹಬ್ಬ ಸಿನಿಮಾ ಚೆನ್ನಾಗಿದೆ, ಇನ್ನೇನಿಲ್ಲ ಟ್ರಿಮ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ. ಸೊ ಚೆನ್ನಾಗಿದೆ. ಮ್ಯೂಸಿಕ್ಕು ಪ್ರಸಾದ್ ಕೆ ಶೆಟ್ಟಿ ಮತ್ತು ಎಂಡಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಇನ್ವಾಲ್ವ್ ಆದರು. ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ಒಂದು ಲೆವೆಲಿಗೆ ಲಿಫ್ಟ್ ಆಗಿರುತ್ತೆ. ಏನು ಫಸ್ಟ್ ಕಟ್ ನೋಡೇ ನೀನು ರಿಲ್ಯಾಕ್ಸ್ ಆಗಿದೆಯಾ ಅಂದರೆ ಅಲ್ಲಿಂದ ಎಲ್ಲ ಖುಷಿನೇ. ಹೌದು. ನಮ್ಗೆ ಯಾಕೆ ಅಂದರೆ ಈಗ ಆಡಿಯನ್ಸಿಗೆ ಅದು ಬೆಸ್ಟ್ ಸಿನಿಮಾ ಅನಿಸ್ಲಿಲ್ಲ ಅಂದರೆ ನಮ್ಗೆ ಯಾಕೆ ಬೆಸ್ಟ್ ಸಿನಿಮಾ ಅನಿಸುತ್ತೆ ಅಂದರೆ ನಾವು ಫಸ್ಟ್ ಕಟ್ ನೋಡಿದಾಗ ಓಕೆ ಅಂತ ಅನಿಸುತ್ತೆ. ಅಲ್ಲಿಂದ ಸಿನಿಮಾ ಲಿಫ್ಟ್ ಆಗ್ತಾ ಬರುತ್ತೆ. ಡಬ್ಬಿಂಗ್ ಆದಾಗ ಬೆಟರ್ ಆಗುತ್ತೆ, ರೆಕಾರ್ಡಿಂಗ್ ಬಂದಾಗ, ಸೌಂಡ್ ಎಫೆಕ್ಟ್ಸ್ ಬಂದಾಗ, ಡೀಟೇಲ್ಸ್ ಆದಾಗ, ಇವೆಲ್ಲ ಆದಾಗ ಬೆಟರ್ ಆದಾಗ ಬಂದಾಗ ನಾವು ಫೈನಲ್ ಔಟ್ಪುಟ್ ನೋಡಿ ಫಸ್ಟ್ ಹಿಂಗಿತ್ತಲ್ಲ ಈಗ ಎಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಆಡಿಯನ್ಸ್ ಒಂದ್ಸಲ ಬಂದು ನೋಡಿದಾಗ ಅವ್ರಿಗೊಂದೊಂದು ಒಪಿನಿಯನ್ ಬರುತ್ತೆ. ಸರ್ ಇವನ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಅಂದರೆ ನೀವು ಅವಾಗಲೇ ಹೇಳಿದ್ರಲ್ಲ, ಅಂದರೆ ಲ್ಯಾಗ್ ಆದರೆ ಅದು ಡೈರೆಕ್ಟ್ ಮಾಡ್ತಾರೆ ಹಾಗೆ ಅಂತ. ಇವನೊಂದು ಸ್ಪೆಷಾಲಿಟಿ ಇದೆ. ಇವನು ನನಗೂ ಅಷ್ಟೇ ಅಲ್ಲ, ಇವನು ವರ್ಕ್ ಮಾಡಿರೋ ಎಲ್ಲ ಸಿನಿಮಾಗೂ ಇವನಿಗೆ ಯಾವ್ದಾದ್ರು ಶಾರ್ಟು ತೆಗಿಬೇಕು ಅಂತ ಅನಿಸಿದ್ರೆ ಅದನ್ನು ಡೈರೆಕ್ಟ್ರು ಬೇಡ ಅಂತ ಹೇಳಿದರೆ ಇನ್ನು ಓಕೆ ಅಂತಾನೆ, ಆಮೇಲೆ ತೆಗೆದಿಟ್ಟಿರ್ತಾನೆ. ಅಂದರೆ ಅದಕ್ಕೆ 1000 ರೀಸನ್ಸ್ ಹೇಳ್ತಾನೆ. ಅಂದರೆ ನಾವು ಅದನ್ನು ತೆಗಿಲೇಬೇಕು, ಆಮೇಲೆ ಎಂಡ್ ಆಫ್ ದ ಡೇ. ಅದು ಇದರಲ್ಲಾಗಿ ಸರ್, ನಮಗೆ ಚಮಕಲ್ಲಿ ನಮ್ಮನ್ನು ಮಿಕ್ಸಿಂಗ್ ಮಾಡ್ತಿದ್ವಲ್ಲ, ಅಲ್ಲಿ ಡಿಸ್ಕಷನ್ ಆಗ್ತಿತ್ತು. ಚಮಕಲ್ಲಿ ನಮ್ಮದು ಲಾಸ್ಟ್ ವರ್ಷನ್ ಆದಾಗ ಒಂದಿಷ್ಟು ಆಚೆ ಎಡಿಟ್ ಆಗಿತ್ತಲ್ಲ, ಎಲ್ಲ ಮಿಕ್ಸ್ ಆಗೋಯ್ತು. ಆಮೇಲೆ ಕೇಳಿದ್ರು, ಸುನಿ ಸರ್ ನೋಡಿದಾರ ಅಂತ. ಇಲ್ಲ ಇನ್ನೂ ನೋಡಿಲ್ಲ, ಬಂದು ನೋಡ್ತಾರೆ ಅಂತ ಶಾಕ್ ಆಗ್ಬಿಟ್ಟಿದ್ರು ಅವರು. ಆಮೇಲೆ ಇನ್ನೊಂದು ವಿಷಯ, ಆ್ಯಕ್ಚುಲಿ ಈಗ ಟ್ರೈಲರು ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆ್ಯಕ್ಚುಲಿ ಆ ಟ್ರೈಲರಲ್ಲಿ ನಂದು ಏನೂ ಇನ್ಪುಟ್ಸ್ ಇಲ್ಲ, ಇವನೇ ಕಟ್ ಮಾಡಿರೋದು ಪೂರ್ತಿ. ಸೊ ಟ್ರೈಲರಲ್ಲಿ ಒಬ್ಬ ಹೇಳ್ತಾನೆ ಇವ್ರು ಬಂದಿರೋದು ನೋಡಿದ್ರೆ ಪಕ್ಕ ಕೆಲಸಕ್ಕೆ ಅಂತ. ಅವಾಗ ಇನ್ನೊಬ್ಬ ಕೇಳ್ತಾನೆ ಎಂಥ ಕೆಲಸಕ್ಕೆ ಅಂತ. ಅವಾಗ ಕೋಳಿ ಏನೋ ಹೇಳುತ್ತೆ. ಏನು ಹೇಳುತ್ತೆ? ಕೊಕ್ಕೊ ಅಂತ ಹೇಳುತ್ತೆ. ಅದು ಆ್ಯಕ್ಚುಲಿ ಲೆಜೆಂಡ್ಸ್ಗೆ ಸರ್, ಲೆಜೆಂಡ್ಸ್ಗೆ ಮಾತ್ರ ಅರ್ಥ ಆಗೋದು. ಓಕೆ, ಏನೋ ಒಂದು ಮಿಷನ್, ಅದು ನೀವು ಆ ಮಿಷನ್ ಪಾಸಿಬಲ್ ಆಯ್ತಾ? ಎಲ್ಲಿ ಸರ್ ಊರವ್ರು ಬಿಡಲೇ ಇಲ್ಲ. ಮಿಷನ್ ಇಂಪಾಸಿಬಲ್ ನಮ್ದು. ಸೊ ಮಿಷನ್ ಇಂಪಾಸಿಬಲ್ ಫ್ಯಾನ್ಸ್ ಎಲ್ಲ ಈ ಮೂವಿನೂ ನೋಡ್ಬೋದು. ಮತ್ತೆ ಇವರೇನು ಹೊರಗೆ ಹೋಗ್ಬಿಟ್ಟು ಇವರು ಪಾಸಿಬಲ್ ಮಾಡ್ಕೊಂಡ್ರು ಮತ್ತೆ. ಓಕೆ, ಅರ್ಥ ಆಗಿಲ್ಲ. ಇದು ಲೆಜೆಂಡ್ಸ್ಗೆ, ಇದು ಅಲ್ಟ್ರಾ ಲೆಜೆಂಡ್ಸ್. ಅಲ್ಟ್ರಾ ಲೆಜೆಂಡ್ಸ್ಗೆ ಅವರಂತಲ್ಲ, ನಾನು ಮಾಡ್ಕೊಂಡೆ. ಜಂಗಲ್ ಮಿಂಗಲ್ ಆದ್ರೆ
ಆ್ಯಕ್ಚುಲಿ ನಾವು ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಸಖತ್ತಾಗಿರುವಂಥ ಒಂದು ಇನ್ಸಿಡೆಂಟ್ ಅಂತ ಹೇಳಲ್ಲ ನಾನು, ಕೆಲವೊಂದು ಸಂದರ್ಭಗಳು ಏನಂತಂದರೆ ಅಲ್ಲೆಲ್ಲ ಲೋಕಲ್ಸ್ ಎಲ್ಲ ಬರ್ತಾರಲ್ವ, ಅವ್ರ ಬೈಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ಕೂಟಿ ಆಗಿರ್ಬೋದು, ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿನ ಕೀ ಅವರು ಎತ್ತೋದೇ ಇಲ್ಲ, ಕೀ ಅದರಲ್ಲೇ ಇರುತ್ತೆ. ಅವ್ರು ಏನಂತಾರೆ ಅಂದರೆ ಏನು ಎಮರ್ಜೆನ್ಸಿ ಬಂದರೆ ಇಲ್ಲಿಂದ ಹೋಗೋಕ್ಕೆ ಅಥವಾ ಏನಾದ್ರು ಬಂತು ಅಂದರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಮನೆ ತುಂಬ ದೂರ ಇರೋದು, ಆ್ಯಂಬುಲೆನ್ಸು ಆ ಥರ ಈಗ ಫೋನು ರೇಂಜ್ ಸಿಗಲ್ಲ, ಅದಕ್ಕೆ ಅವ್ರು ಯಾರು ಕೀ ಎತ್ಕೊಳ್ಳೋದಿಲ್ಲ ಗಾಡಿಯಿಂದ. ಆ ಮೆಂಟಲಿಟಿ ಕೀ ಬಿಟ್ಬಿಟ್ಟು ಇಂಟರ್ನಲ್ಸ್ ಇತ್ತು ತಗೊಂಡು ಹೋಗ್ಬಿಟ್ರು. ಆಮೇಲೆ ಸೋಲ್ದನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟೆ, ಮತ್ತೆ ಸಿಗಲೇ ಇಲ್ಲ. ಸೊ ಅದು ಆಮೇಲೆ ಪೊಲೀಸ್ ಹೇಳಿದ್ರು ಏನಾಗಿತ್ತು ಸರ್, ಹಿಂಗೆ ಇಂಟರ್ನಲ್ಸ್ ಇತ್ತು, ಕೀ ಬಿಟ್ಬಿಟ್ಟಿದೆ ಸರ್ ಅಲ್ಲಿ, ಅದು ಕಳ್ತನ ಆಗಿಲ್ಲ ಕಣಮ್ಮ, ನೀನೇ ಇನ್ವಿಟೇಷನ್ ಕೊಟ್ಟಿದ್ಯಾ. ಮತ್ತು ಇನ್ನೊಂದು ಇನ್ಸಿಡೆಂಟು, ರೇಷ್ಮಕ್ ಅಂತಿದ್ರಲ್ಲ, ನಾನು ಅವ್ರ ಹತ್ರ ಹಿಂಗೇನೆ ಒಬ್ಬ ರಾಜಣ್ಣ ಅಂತಿದ್ರು, ಅವ್ರನ್ನ ನಮ್ಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಅವ್ರದ್ದು ಹಿಂಗೆ ಕೂತು ಮಾತಾಡಬೇಕಾದ್ರೆ ನಾನು ಒಂದು ಕ್ವಶನ್ ಹಾಕಿದರೆ, ಇಲ್ಲಿ ಇಷ್ಟೊಂದು ಇಂಟೀರಿಯರಲ್ಲಿ ಇಷ್ಟೊಂದು ಡೀಪಲ್ಲಿ ಇದ್ದೀರಲ್ಲ ನೀವೆಲ್ಲ, ನಿಮ್ಗೇನು ಬೋರ್ ಆಗಲ್ವಾ, ಇದಾಗಲ್ವ ಅಂತ ಹೇಳಿದೆ. ಅಲ್ಲ ಆಗುತ್ತೆ, ಮನ್ಸಿಗೆ ಅನಿಸುತ್ತೆ, ಬಟ್ ಇದನ್ನು ಬೆಟರ್ ಲೈಫ್ ಅಂತ ಹೇಳಿದ್ರು. ಯಾಕೆ ಕೇಳಿದೆ, ಈಗ ನೀವು ಬ್ಯಾಂಗ್ಳೂರಲ್ಲಿ ಒಂದು ಕಟ್ಟು ಸೊಪ್ಪು ತಗೋಬೇಕು ಅಂದರೆ ದುಡ್ಡು ಕೊಡಬೇಕು ನೀವು, ನಮ್ಮದೇನಿಲ್ಲ. ನಮ್ಮ ಹಿಂದ್ಗಡೆ ಸೌತೆಕಾಯಿ ಹಾಕಿದ್ದಾರೆ, ಎಲ್ಲ ಏನು ಬಸಳೆ ಆಗಿರ್ಬೋದು, ಪಪ್ಪೆ ಆಗಿರ್ಬೋದು, ಎಲ್ಲ ತರಕಾರಿ ಎಲ್ಲನೂ ಇದೆ, ನಮ್ಗೇನು ಖರ್ಚು ಬರಲ್ಲ. ತಿಂಗಳಿಗೆ 4-5 ಸಾವಿರ ಇದ್ರೆ ನಮ್ದು ಮನೆ ನಡೆಯುತ್ತೆ. ನಿಮ್ಗೆ ಹಂಗಲ್ಲ, ನೀವು ದುಡಿಲೇಬೇಕು ನೀವು. ಸೊ ಅವ್ರ ಮೆಂಟಲಿಟಿ ಎಷ್ಟು ಕ್ಲಿಯರ್ ಆಗಿದೆ ಅವ್ರದ್ದು. ಅದೇ ಹೇಳ್ತಿದ್ರು, ಒಂದು ಪಿನ್ ತಗೋಬೇಕು, ನೀವು ದುಡ್ಡು ಕೊಡಬೇಕು ಅಂತ. ಆಮೇಲೆ ಮತ್ತೆ ನಾವು ಹಿಂಗೆ ನಡ್ಕೊಂಡು ಹೋಗ್ತೀವಲ್ಲ, ಅದು ತಗೋಬೇಕಂದ್ರೆ ಇಲ್ಲೂ ದುಡ್ಡು ಕೊಡಲ್ಲ, ಅಲ್ಲೂ ಬೆಳೆಯೋಕ್ಕಾಗಲ್ಲ. ಅಂದ್ರೆ ಅವ್ರು ಹಂಗೆ ಹೇಳಿದ್ದು, ನಾನು ಹೇಳಿದ್ದೆ ಅಂದ್ರೆ ನೀರಿಗೂ ದುಡ್ಡು ಕೊಡಬೇಕು, ನೀವು ಎಲ್ಲದಕ್ಕೂ ಕೊಡಬೇಕು, ಈ ಥರ ಹೇಳಿ. ಸರ್, ಜಂಗಲ್ ಮಂಗಲ್ ಇವತ್ತಲ್ಲ, ಯಾವತ್ತೋ ಫೇಮಸ್ ಆಗಬೇಕಿತ್ತು ನಮ್ಮ ಅಕ್ಕನ ದೆಸೆಯಿಂದ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಸೊ ಏನು ಮಾಡಿದ್ವಿ, ಅಲ್ಲಿ ನದಿ ಇತ್ತು, ನಾವು ಯಾವಾಗಲೂ ಅಲ್ಲೇ ಶೂಟ್ ಮಾಡ್ತಿದ್ವಿ. ಅದಕ್ಕೆ ಎಲ್ಲೂ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಹಿಂಗೇನೆ ನೀರಿಗೆ ಇಳಿದ್ವಿ, ಎಲ್ಲರೂ ಆ ಊರವರು ಇದ್ದರು, ನಾವೆಲ್ಲ ಇದ್ವಿ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ನೀರಿಗೆ ಇಳಿದ್ಬಿಟ್ಟು ಎಲ್ಲ ಈಜಾಡ್ತಿದ್ವಿ. ಅಲ್ಲೇ ದೊಡ್ಡೊಂದು ಬಂಡೆ ಇತ್ತು, ಆ ಬಂಡೆ ಮೇಲೆ ಇವಳು ರೇಷ್ಮಕ್ಕೆಲ್ಲ ಕೂತಿದ್ರು. ಈ ಅಕ್ಕನಿಗೆ ಅದು ಏನು ಮೈ ಮೇಲೆ ಬಂತ ಗೊತ್ತಿಲ್ಲ ಸರ್, ಏನು ಮೈ ಮೇಲೆ ಬಂದಿಲ್ಲ. ಇವರೆಲ್ಲ ಸ್ವಿಮ್ ಮಾಡ್ತಿರಲ್ಲ, ನಾನು ಅಂದ್ರೆ ನಿಂತ್ಕೊಂಡೆ ಮಾತಾಡ್ತಿದ್ರು ಸರ್. ನಿಂತ್ಕೊಂಡು ನಾವು ನೀರಲ್ಲಿ ಇದ್ವಿ ಅಂದ್ರೆ ಕೆಳಗಡೆ ಕಾಲು ಬಡಿತಾ ಇದ್ವಿ ನಾವು. ಸರಿನಾ, ಈ ಅಮ್ಮ ಹಂಗೆ ಬುಳ್ಕದ ಬಿದ್ಬಿಟ್ಲು ಸರ್ ನೀರಿಗೆ. ನೋಡ್ತೀವಿ, ಮೇಲಕ್ಕೆ ಹೋಗಿ ಕೆಳಗೆ ಬರ್ತಿದ್ದಲ್ಲ, ಈಜು ಬರಲ್ಲ. ಅದು ಹೆಂಗಂದ್ರೆ ಸರ್, ಕೆಲವು ಕಡೆ ಫುಲ್ ಹಳ್ಳ ಇದೆ, ಕೆಲವು ಕಡೆ ನಾರ್ಮಲ್ ಆಗಿದೆ. ಸೊ ಇವರೆಲ್ಲ ನಿಂತ್ಕೊಂಡಿದ್ರ, ಮಾತಾಡ್ತಿದ್ರು, ಹಿಂಗೆಲ್ಲ ನೀರು ಹಚ್ಕೊಂಡು. ನೀರಂದ್ರೆ ಹುಡುಗಿರಿಗೆ ಸ್ವಲ್ಪ ಆಸೆ ಅಲ್ವಾ ಸರ್, ಸೊ ನಾನು ಹಂಗೆ ಹೋಗಿ ಸರ್, ಇರುತ್ತೆ ನೀರು, ಮಳೆ, ಈ ನೀರು ಆ ಥರದ್ದೆಲ್ಲ ಹುಡುಗಿರಿಗೆ ಇಷ್ಟ ಇರುತ್ತೆ. ನೀವೆಲ್ಲ ಹುಡುಗಿರಲ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಆಮೇಲೆ ನಾನು ಹೋಗಿ ಇಷ್ಟ ಇಲ್ಲ ನೀರು, ಅದಕ್ಕೆ ನಮ್ಗೆ ಎಣ್ಣೆ ಇಷ್ಟ, ಹುಡುಗರಿಗೆ ಎಣ್ಣೆ ಇಷ್ಟ. ಮೂವಿ ಕಂಪ್ಲೀಟ್ ಆಗಿ ಶೂಟ್ ಆಗಿತ್ತು, ಒಳ್ಳೆ ಪಬ್ಲಿಸಿಟಿ. ಬಟ್ ಒಂದಂತೂ ಸರ್, ಅಂದರೆ ಮೂವಿ ಆಸ್ ಆನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಫೀಲ್ ಆಗೋದು, ಈಗ ಇಲ್ಲೆಲ್ಲ CC ಕ್ಯಾಮ್ರಾಗಳಿರುತ್ತೆ, ನಮ್ಮ ಹತ್ರ ಫೋನ್ ಇರುತ್ತೆ, ತಕ್ಷಣ ಫೋನ್ ಹಿಡ್ಕೊಂಡು ಬಿಡ್ತೀವಿ, ಆ ಥರ ಎಲ್ಲ. ಬಟ್ ಮುಂಚೆ ಎಲ್ಲ ಹಾಗೆ ಅಲ್ವಾ, ಈಗ ಪಕ್ಕದ ಮನೆ ಆಂಟಿಗೆ ನಮ್ಮ ಮನೇಲಿ ಏನು ನಡೀತಿದೆ ಅನ್ನೋದು ಕ್ಯೂರಿಯಾಸಿಟಿ. ಸೊ ಆ ಥರದ್ದೇ ಅಲ್ಲೊಂದು ಅವ್ರಿಗೊಂದು ಕ್ಯೂರಿಯಾಸಿಟಿ ಶುರು ಆಗುತ್ತೆ, ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋ ಥರದ್ದು. ನೀವು ಹೇಳಿದ್ರಲ್ಲ ಅವತ್ತು ನಾವು ಲಾಲ್ ಬಾಗಿಗೆ ಹೋಗಿ, ಎಂತದಿಲ್ಲ, ಸುಮ್ಮನೆ ಹೇಳಿದ್ರು ನೀವು ಜಂಗಲಲ್ಲಿ ಮಂಗಲ್, ಐಟಿಲ್ ಮಂಗಲ್, ಮನೇಲೂ ಮಂಗಲ್ ಮಾಡಿದ್ರೆ ಅರೇಂಜ್ ಮ್ಯಾರೇಜ್ ಅಂತೆ. ಬಟ್ ಹುಡುಗ ಅಂಗನವಾಡಿಯಿಂದ ಗೊತ್ತಂತೆ. ಅಂಗನವಾಡಿ, ಪ್ರೈಮರಿ ಇವ್ರು ಒಟ್ಟಿಗೆ ಮಾತಾಡ್ಕೊಂಡು ಒಂದೇ ಹೈಸ್ಕೂಲು, ಆಮೇಲೆ ಒಂದೇ ಕಾಲೇಜು, ಇವೆಲ್ಲ ಓದಿದ್ರೆ. ಬಟ್ ಅರೇಂಜ್ ಮ್ಯಾರೇಜ್ ಇವ್ರು ರಿಯಲ್ ಲೈಫಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಬಟ್ ಇವ್ರು ನೋಡಿ ಸರ್, ಅಂಗನವಾಡಿಯಿಂದ ಲವ್ ಮಾಡ್ತಿದ್ರು ಅಂದ್ರೆ ಓದಿದ್ಯಾ ಅವಾಗ? ಅಷ್ಟು ಜರ್ನಿಯಲ್ಲಿ ಜೊತೆಲಿ ಇಲ್ಲ ಸರ್. ಅದು ಏನಂದ್ರೆ ಪ್ರೈಮರಿಯಿಂದನೂ ಫ್ರೆಂಡ್ಸ್. ಅಂಗನವಾಡಿಯಲ್ಲಿ ಬರೀ ಫುಡ್ ಮೇಲೆ ಮಾತ್ರ ಇಲ್ಲ, ಪ್ರೈಮರಿಯಿಂದ ಫ್ರೆಂಡ್ಸು, ನನ್ನ ಸೀನಿಯರ್ ಅವರು. ಸೊ ಅವಾಗ ಅದು ಒಂದು ಸ್ಕೂಲ್ ಟೈಮಲ್ಲಿ ಇರುತ್ತಲ್ಲ ಸರ್, ಸುಮ್ಮನೆ ನೋಡೋದು, ಸ್ಮೈಲ್ ಮಾಡೋದು. ಅಂದ್ರೆ ಅವ್ರ ಕಡೆಯಿಂದ ಫಸ್ಟು, ಆಮೇಲೆ ನನ್ನ ಕಡೆಯಿಂದನು. ಅಂದ್ರೆ ನಾನು ತುಂಬಾ ಸೈಲೆಂಟ್ ಆಗಿರ್ತಿದ್ದೆ. ಸೊ ಫಸ್ಟ್ ಟೈಮ್ ಯಾವ್ದೋ ಒಂದು ಹುಡುಗ ಮಾತಾಡಿಸ್ತಾನಲ್ಲ ಅನ್ನೋ ಥರದ್ ಬಂತು, ಏನೋ ಪ್ರೈಮರಿಯಲ್ಲೇ. ಹೌದು, ಅಂದ್ರೆ ಮಾತಾಡಿಸ್ತಾರಲ್ಲ ಅಂತ ಒಂದು ಸ್ಮೈಲ್ ಮಾಡಿ ಅದಷ್ಟೇ ಇರ್ತಿತ್ತು. ಆಮೇಲೆ ಹೈಸ್ಕೂಲಲ್ಲಿ ಸ್ವಲ್ಪ ಪ್ರೈಮರಿಲಿ ನಮ್ಗೆ ಉಲ್ಟಾ ಇತ್ತು, ಮಾತಾಡಿದ್ರೆ ಹುಡುಗಿ ಪಕ್ಕ ಕೂರಿಸ್ತೀವಿ, ನಾವು ಬೇಡ ಅಂತ ಇಲ್ಲೇ ಕೂರ್ತಿದ್ದ. ಅಪ್ಪ ಮನೆಗೆ ಮೋಸ ಮಾಡಿಲ್ಲ ಸರ್, ಒಪ್ಸಿ ಮದುವೆ. ಅಂದರೆ ನಮ್ಮಮ್ಮ ಮದುವೆ ನಮ್ಮಲ್ಲೆಲ್ಲ 22-23ಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಮದುವೆ ಅಂತ. ಸೊ ಅಮ್ಮ ಮದುವೆ ಅಂತ ಶುರು ಮಾಡಿದ್ರು. ಯಾವುದೋ ಹುಡುಗನೂ ಕರ್ಕೊಬಂದ್ಬಿಟ್ಟಿದ್ರು.
ಮ್ಯಾಚ್ ಫಿಕ್ಸ್ ಇದೆಲ್ಲ ಮಾಡಿದ್ರು, ಇದೇನೋ ಸಾರಿ ಇಲ್ಲ 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 RCB ಫ್ಯಾನ್, ಕ್ರಿಕೆಟ್ ಕಟ್ಟ ಅಭಿಮಾನಿ ಅವರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಬಿಟ್ಟೆ ಸರ್ ಟಿ ಶರ್ಟ್ ಅಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಇಲ್ಲ ಅದು ಇದು ಗಣಕೂಟ ಎಲ್ಲ ನೋಡ್ತಾರಲ್ಲ, ನೋಡ್ಕೊಂಡು ಬಂದು ನಾನು ಇಲ್ಲ ಆಗಲ್ಲ ಅಂತ ಹೇಳಿದೆ. ನಮ್ಮ ಅಮ್ಮಂಗೆ ಟೆನ್ಷನ್ನು, ಯಾಕೆ ಇವಳು ಹಿಂಗೆ ಏನು. ಆಮೇಲೆ ಕೊಲೀಗ್ಸ್ ಹತ್ರ ಎಲ್ಲ ಕಾಲ್, ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಯಾರನ್ನಾರು ಲವ್ ಮಾಡ್ತಾವಳೆ ನನ್ನ ಮಗಳು, ಬೇಡ ಬೇಡ ಅಂತವಳೆ, ಯಾಕೆ ಏನು ಅಂತ. ಆಮೇಲೆ ಒಂದಿನ ಹಿಂಗೆ ಫ್ರೆಂಡು ಅಂತ ಅಮ್ಮಂಗೆ ಹೇಳಿದೆ ಅಷ್ಟೇ. ಬಟ್ ಆಮೇಲೆ ಅಮ್ಮ ಇನ್ನೊಂದು ಥರ ಸ್ಟ್ರಿಕ್ಟ್ ಆಗೋಕ್ಕೆ ಶುರು ಆದರು. ಎಲ್ಲೇ ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗ್ತಿದ್ಯಾ ಏನು ಈ ಥರ. ನನ್ನ ಫ್ರೆಂಡ್ ಒಬ್ಬರು ಮ್ಯೂಚುವಲ್ ಫ್ರೆಂಡ್ ಇರ್ತಿದ್ರು, ಅವ್ರ ಜೊತೆ ಇದ್ದೀನಿ ಅಂತ ಹೇಳುವೆ. ನಮ್ಮಮ್ಮನ ಹತ್ರ ಕೀಪ್ಯಾಡ್ ಸೆಟ್ ಇರೋದು. ಸೊ ನಮ್ಮಮ್ಮ ಹೆಂಗಂದ್ರೆ ಕಾಲ್ ಮಾಡಿದಾಗೆಲ್ಲ ಎಲ್ಲಿದ್ಯಾ, ನನ್ನ ಫ್ರೆಂಡ್ ಬಿಂದು ಜೊತೆಗಿದ್ದೀನಿ, ಫೋನ್ ಕೊಡು ಅಂತ ಹೇಳೋರು. ಸೊ ಅವಾಗ ನಾನೇನು ಮಾಡ್ತಿದ್ದೆ, 1 ನಿಮಿಷ ತಾಳು ಅಂದ್ಬಿಟ್ಟು ಅವಳಿಗೆ ಕಾಲ್ ಮಾಡಿಬಿಡುವೆ, ಕಾನ್ಫರೆನ್ಸ್ ಹಾಕ್ಬಿಡುವೆ, ಆಮೇಲೆ ಕೊಡ್ತಿದ್ದೆ. ಆಮೇಲೆ ಅವಾಗ ಅಮ್ಮ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ರು. ಬಟ್ ಅಂದರೆ ನಾವು ಇದೊಂದು ಚಿಕ್ಕದಾಗಿ ಹೇಳಿದ್ರೆ ಅಮ್ಮಂಗೆ ಅಥವಾ ಈಗ ರಿವೀಲ್ ಆಗುತ್ತಾ? ಈಗ ರಿವೀಲ್ ಆಗುತ್ತೆ ಅವ್ರಿಗೆ. ಈಗ ಮದುವೆ ಆಗಿ 2 ವರ್ಷ ಆದಮೇಲೆ ಎಲ್ಲ ಸತ್ಯಗಳು ಹಳೆ ಕಥೆಗಳೆಲ್ಲ ಹೇಳ್ಬೋದು ಈಗ ಆರಾಮ್ಸೆ. ಬಟ್ ಆದರೂ ರಿಲೇಟಿವ್ಸ್ ನೋಡ್ತಿರ್ತಾರಲ್ವಾ ಆ ಥರ. ಅವ್ರಿಗೆ ಹೇಳ್ಬಿಡಿ, ನೋಡ್ಬೇಡಿ ಅಂತ ಹೇಳ್ಬಿಡು. ಇದನ್ನ ದಯವಿಟ್ಟು ರಿಲೇಟಿವ್ಸ್ ಯಾರು ನೋಡ್ಬೇಡಿ, ಎಸ್ಪೆಷಲಿ ಅಮ್ಮ ನೀವಂತೂ ಆ ಕಾಲಕ್ಕೆ ಮೋಸ ಮಾಡಿದ್ರು ಅದಂತೂ ನೋಡಕ್ ಹೋಗ್ಬಿಡಿ. ಅಂದ್ರೆ ಹಂಗೆ ಗೊತ್ತಾಗ್ಬಿಟ್ರೆ ಮನೇಲಿ ಟಾರ್ಚರ್ ಕೊಡ್ತಿರ್ತಾರೆ. ಸೊ ಅದಕ್ಕೆ ಪ್ರೀತಿನ ಹಂಗೆ ಇಟ್ಕೊಂಡು ಒಂದು ಮೂಮೆಂಟ್ ಅಂತ ಬರುತ್ತೆ ಅವಾಗ ಹೇಳಿ ಅಂತ, ಆ ಥರದ್ದು ಮೆಸೇಜ್ ಕೊಡ್ತಾ ಇದ್ದೀನಿ. ಈ ಸಿನಿಮಾ ಮೆಸೇಜ್ ಓರಿಯೆಂಟೆಡಾ? ಟೈಟಲ್ ಮತ್ತು ಟ್ರೇಲರ್ ನೋಡಿರೋರು, ಸೊ ಕಾಲೇಜ್ ಹುಡುಗರು ಇವರೆಲ್ಲ ಬಂದೇ ಬರ್ತಾರೆ. ಈ ಫ್ಯಾಮಿಲಿ ನೋಡ್ಬೋದಾ ಈ ಕಥೆನ? ನಾನು ನೋಡಿದ್ದೀನಿ, ಬಟ್ ಸ್ಟಿಲ್ ಫ್ಯಾಮಿಲಿ ಅನೇಸ್ ನೋಡ್ಬೋದಾ? ನೀವು ನೋಡಿದ್ದೀರಾ ಅಂದರೆ 100% ನೋಡ್ಬೋದು. ಅಂದರೆ ವಿಷಯ ಈ ಥರ ತಗೊಂಡಿದ್ರು ನಾವು ಎಲ್ಲೂ ವಲ್ಗರ್ ಆಗೋ ಥರ, ಅಂದರೆ ಮುಜುಗರ ಆಗುವಂಥ ಸೀನ್ಸು ಅಥವಾ ಮುಜುಗರ ಬರೆಸುವಂಥ ವಿಷಯಗಳು ಯಾವುದೂ ಇಲ್ಲ. ಆಮೇಲೆ ಈ ವಿಷಯದಿಂದ ಸ್ಟಾರ್ಟ್ ಆಗಿ ಅದು ಬೇರೆ 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 ವಿಷಯಕ್ಕೆ ಕನ್ವರ್ಟ್ ಆಗ್ತಾ ಹೋಗೋದ್ರಿಂದ ಇಡೀ ಫ್ಯಾಮಿಲಿ ಸಮೇತ ಸಕುಟುಂಬ ಸಮೇತರಾಗಿ ನೋಡ್ಬೋದು ಸಿನಿಮಾನ. ಆಮೇಲೆ ನೀವು ಎಶ್ಯೂರೆನ್ಸ್ ಕೊಡ್ಬೋದು, ನೀವು ನೋಡಿದಿರಲ್ಲ. ಹೌದು, ಸಿನಿಮಾದಲ್ಲಿ ಹೀರೋಯಿನ್ ಮುಟ್ಟೋದೇ ಇಲ್ಲ. ಆಮೇಲೆ ಸರ್ ನಿಮಗೆ ನಂದೊಂದು ಕ್ವಶನ್ ಇದೆ. ಅಂದರೆ ಈಗ ತುಂಬ ಜನ ಹೊಸಬ್ರು ಇಲ್ಲಿ ಬಂದು ಸಿನಿಮಾ ಮಾಡ್ತಿದ್ದಾರೆ. ಅಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ ನಮ್ಮ ಸಿನಿಮಾ ಜನ ನೋಡಬೇಕು ಅಂತ. ಬಟ್ ಏನಂದರೆ ಈಗ ಜನ ಟ್ರಸ್ಟ್ ಮಾಡಿ ಥಿಯೇಟರ್ಗೆ ಬರೋದನ್ನೇ ನಿಲ್ಲಿಸಿದ್ದಾರೆ. ಹೇಗೆ ಜನರನ್ನ ಮತ್ತೆ ಹೊಸಬ್ರ ಸಿನಿಮಾಕ್ಕೆ ಕರೆಸೋದು, ಯಾವ ಥರ ಪಬ್ಲಿಸಿಟಿ ಮಾಡೋದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವೆಲ್ಲ ಲಕ್ಕಿ ಇದ್ದ. ಹೌದು, ಆ ಟೈಮಲ್ಲಿ ಅಂದರೆ ನಾನು ಆಡಿಯನ್ಸ್ ಇದ್ದಾಗ್ಲೂ ನಾನು ಪ್ರತಿ ವಾರ ಗಾಂಧಿನಗರ, ಅವಾಗ ಈಗ ಯಾಕೆ ಗಾಂಧಿನಗರ ಅಂತ ಹೇಳ್ತೀವಿ, ಅವಾಗ ಯಾವುದೇ ರಿಲೀಸ್ ಆದರೂ ಗಾಂಧಿನಗರ ಥಿಯೇಟ್ರಲ್ಲಿ ಅದೇ ಮೇನ್ ಥಿಯೇಟ್ರ್ ಥರ ರಿಲೀಸ್ ಆಗಿರೋದು. ಅಂದರೆ ಮಲ್ಟಿಪ್ಲೆಕ್ಸ್ಗಳು ಅಷ್ಟು ಯೂಸ್ ಟು ಇರಲಿಲ್ಲ ನಮಗೆ. ಮತ್ತು ಸಡನ್ನಾಗಿ ಒಂದಷ್ಟು ಸ್ಟಾರ್ಸ್ ಅಂದರೆ ಹೊಸೊಬ್ರು ಇದ್ದರೆ ಆ ಸ್ಟಾರ್ ಅವ್ರು ಅಲ್ಲೇ ಇರೋರು, ಆ ರೀತಿ ನೋಡೋ ಆ ಖುಷಿ ಇತ್ತು. ನಾವೆಲ್ಲ ಬಂದು ನೋಡಬೇಕಾದ್ರೆ ಉದಯವಾಣಿಲಿ ಅದು ಬಿತ್ತು ಅಂದರೆ 3 ವಾರ ಮಿನಿಮಮ್ ಅದು ಸಿನಿಮಾಗಳು. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗಲೂ ಅಥವಾ ನಾನು ಕಾಲೇಜ್ ಹುಡುಗ ಇದ್ದಾಗ ಆಡಿಯನ್ಸ್ ನೋಡ್ತಿದ್ದಾಗ ನವರಂಗ್ ಥಿಯೇಟ್ರಲ್ಲಿ ಇರ್ಬೋದು, ಆ ರೀತಿ ಎಲ್ಲ. ನಾನು ಡೈರೆಕ್ಷನ್ನಿಗೆ ಬಂದಾಗ ಫಿಲಮ್ ಫೇಲ್ ಆದರೆ 1 ವಾರ ಅನ್ನೋದು ಫಿಕ್ಸ್ ಆಯಿತು. ಸೊ ಆ ಟೈಮಲ್ಲಿ ಭಯ ಆಗೋದು. ಬಟ್ ಸ್ಟಿಲ್ ಒಂದು ಹೊಸ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಜನ ಬರ್ತಿದ್ರು, ತುಂಬವ್ರು ಜನ. ಇದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅದೊಂದು ಗಾರ್ಡಾಗಿ ಟ್ರೇಲರ್ ಬಂತು, ಅದೇ ಕರ್ಕೊಂಡೋಯ್ತು, ಅದೊಂದು ಸ್ಟಾರ್ ಮೆಟೀರಿಯಲ್ ಆಯಿತು. ಸೊ ಸಿನಿಮಾ ಹೌಸ್ಫುಲ್ ಆಯಿತು. ಬಹುಪರಕ್ ಬಿಲೋ ಅವರೇಜ್ ಹೋದ್ರು, ಇರೆಸ್ಪೆಕ್ಟಿವ್ ಆಫ್ ಅಂದರೆ ಕ್ರಿಟಿಕ್ಸ್ ಚೆನ್ನಾಗಿತ್ತು, ಬಟ್ ಬಿಲೋ ಅವರೇಜ್ ಹೋದ್ರು. ಮೇನಕ ಥಿಯೇಟ್ರಲ್ಲಿ 5 ವಾರ ಓಡಿತ್ತು. ಅಂದರೆ ಮೇನ್ ಥಿಯೇಟ್ರಲ್ಲಿ 5 ವಾರ ಜನ ಬರೋರು, ಗಾಂಧಿನಗರದ ಜನ ಬರೋರು, ಅಂದರೆ ಒಂದಷ್ಟು ಜನ ಬರೋರು. ಈಗ OTT ಇರ್ಬೋದು, ಅದಕ್ಕಿಂತ ಮುಂಚೆ ಎಲ್ಲರ ಸಿನಿಮಾದ ಮೊಬೈಲ್ದು ಸ್ಕ್ರೀನ್ ಟೈಮು 1 ಅವರ್ ಇರೋದು. ನಾವು ಮೆಸೇಜ್ ನೋಡಿವು, ಕಾಲ್ ನೋಡಿವು, ಒಂದಷ್ಟು ಯೂಟ್ಯೂಬ್ ಇದು ನೋಡಿವು. ಈಗ ಎಲ್ಲರದ್ದು ಸ್ಕ್ರೀನ್ ಟೈಮ್ ನೋಡಿ ಮಿನಿಮಮ್ 4 to 5 hours ಇದೆ. ಅದು ಯೂಟ್ಯೂಬ್ ಇರ್ಬೋದು ಅಥವಾ ರೀಲ್ಸ್ ಇರ್ಬೋದು, ಈ ರೀತಿ ಎಲ್ಲ ಅವರು ಅಂದರೆ ನಮಗೆ ಎತ್ತಿ ಇಡ್ತಿದ್ದು 2.5 hour ಏನಿದೆ ಅದು ಅಲ್ಲಿ ಹೋಗ್ಬಿಟ್ಟಿದೆ. ಸೊ ಅವ್ರನ್ನ ಎಕ್ಸ್ಟ್ರಾರ್ಡಿನರಿ ಮಾಡಿ ಕರಿಬೇಕು. ಸರ್, ನಿಮ್ಮ ಬ್ಯಾನರಿಂದ ಸಾಕಷ್ಟು ಮೂವಿಗಳು ಬಂದಿದೆ. ಒಂದು ಸರಳ ಪ್ರೇಮ ಕಥೆ ನೋಡಿದ್ದೀನಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೋಡಿದ್ದೀನಿ, ಇನ್ನೊಂದು ನೋಡಿದ್ದೀನಿ. ನೀವು ಮಾಡೋಂಥ ಎಲ್ಲ ಮೂವಿಲೂ ಕೂಡ ಅದೊಂದು ಫನ್ನು ಮತ್ತು ಸಿಂಪಲ್ ಲೈನ್ ಇರುತ್ತೆ. ಜನ ಎಲ್ಲ ಏಜ್ ಕ್ಯಾಟಗರಿ ಬಂದು ನೋಡುವಂಥ ಮೂವಿ ಆಗಿರುತ್ತೆ. ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ನೀವು ಪಂಚ್ ಕೊಟ್ಟರು ತೀರಾ ಮುಜುಗರ ಅಂತ ಅನಿಸಲ್ಲ ಎಲ್ಲೂ ಕೂಡ. ಅದನ್ನು ನಾವು ಸ್ಪೋರ್ಟಿವ್ ತಗೋತೀವಿ, ನಗ್ತೀವಿ, ಆ ಥರ ಮಾಡ್ತೀವಿ. ಸರ್, ನಿಮಗೆ ಈ ಮೂವಿ ತಗೊಂಬಂದು ಡೈರೆಕ್ಟ್ರ್ ಮತ್ತು ನಮ್ಮ ಮನು ತೋರಿಸಿದಾಗ ನೀವು ಅದು ತುಂಬ ನೀವು ನೋಡಿದಿರಿ, ಅದು ನೋಡಿದ ದೊಡ್ಡ ವಿಷಯ ನಮಗೆ. ನೋಡಿ ಆದಮೇಲೆ ನಾನು ಬ್ಯಾನರ್ ಕೊಡ್ತೀನಿ ಅಂತಂದರೆ, ಸರ್ ನಿಮ್ಗೆ ಆ ಮೂವಿ ನೋಡಿಬಿಟ್ಟು ಏನು ಅನ್ನಿಸ್ತು ಆ ಥರ ನಿಮ್ಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಆ ಟೈಮಲ್ಲಿ ಇರಲಿಲ್ಲ, ಆ ಪ್ಲೇಸಲ್ಲಿ ಇರಲಿಲ್ಲ. ಬಟ್ ಇವತ್ತಿಗೂ
ತುಂಬ ಖುಷಿ ಆಗಿದೆ, ನಿಮ್ಮ ಬ್ಯಾನರ್ ಸಿಕ್ತು ಅನ್ನೋದೇ ನಮಗೊಂದು ದೊಡ್ಡ ಖುಷಿ, ಆ ದೊಡ್ಡ ಶಕ್ತಿ ನಮಗೆ. ಅದನ್ನು ನಾವು ಆ ಪ್ಲೇಸಲ್ಲಿ ಇರಲಿಲ್ಲಲ್ಲ ಸರ್, ನಿಮ್ಮ ಮೈಂಡಲ್ಲಿ ಏನು ಬಂತು ಅದನ್ನು ಕೇಳಬೇಕಂತ ತುಂಬ ಆಸೆ. ನಂಗೆ ಟು ಬಿ ಫ್ರ್ಯಾಂಕ್ ರಕ್ಷಿತರ್ನ ಅಲ್ಲಿ ಇಲ್ಲಿ ನೋಡಿದ್ದೆ, ಮನು ಜೊತೆ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ದೆ. ಅವ್ರು ಡೈರೆಕ್ಟರ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಮನು ಒಂದು ದಿವಸ ಹೇಳಿದೆ ಇವ್ರೊಂದು ಸಿನಿಮಾ ಮಾಡಿದ್ದಾರೆ ಅಂತ. ಅದು ತುಂಬ ಕಾಮನ್ ಇತ್ತು, ಈಗ ಸಿನಿಮಾ ಮಾಡಿದರೆ ಅಂದರೆ ಓಕೆ ಅನ್ನೋ ಥರದ್ದಿತ್ತು. ಆಮೇಲೆ ಇದು ನೋಡಬೇಕು ಅಂತ ಹೇಳಿದ್ರು. ಸರಿ, ಒಂದೆರಡು ಸಲ ಪುಷ್ ಮಾಡ್ದೋ ಅನ್ಸುತ್ತೆ, ಇನ್ನು ನಾರ್ಮಲ್. ಸರಿ, ಒಂದ್ಸಲ DTS ಅಲ್ಲಿ ನೋಡಿದೆ, 5.1 ಸ್ಟುಡಿಯೋದಲ್ಲೇ ನೋಡ್ದೆ. ಇನ್ನು DA ಕಲರ್ ಗ್ರೀನ್ ಆಗಿರಲಿಲ್ಲ. ನಾನು ನನ್ನ ಬ್ರದರ್ ಭರತ್ ಮತ್ತು ಶ್ರೀಲಂ ಸರ್ ಎಲ್ಲ ಹೋಗಿ ನೋಡ್ದೆ. ಸ್ಟಾರ್ಟಿಂಗ್ ಅಂದರೆ ಟೈಟ್ಲ್ ಇಂಟ್ರೆಸ್ಟಿಂಗ್ ಇತ್ತು, ಪರಿಸರ ಪ್ರೇಮಿಗಳು ಅಂತ ಹೇಳಿದಾಗ ನಾನು ಪರಿಸರ ಫಸ್ಟ್ ಅನ್ಕೊಂಡು, ಪರಿಸರ ಪ್ರೇಮಿಗಳು ನೀನು ಯಾವುದೋ ಅವಾರ್ಡ್ ಮೂವಿ ತೆಗೆದು ನನಗೆ 2 ಅವರ್ ನೋಡೋದ್ರೆ ನಾನು ಹಿಂಗೆ ಸರ್ ಹಿಂಗೆ ಪರಿಸರ ಪ್ರೇಮಿಗಳು ಅದ. ಆವಾಗ ಟೈಟ್ಲು ಸಖತ್ತಾಗಿತ್ತು, ನೋಡೋಣ ಅಂತ ಹೇಳಿದ. ಹೋಗೊಂದು ದಿವಸ ನೋಡ್ದೆ, ನೈಟ್ ನೋಡ್ತಾ ಅದು ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂಗ್ ಪಾಯಿಂಟು. ಅಂದರೆ ಆ ಕುತೂಹಲಗಳು ನಮಗೂ ಇರುತ್ತೆ. ಯಾರೋ ಇಬ್ಬರು ಬ್ಯಾಕ್ ಶಾಟಲ್ಲಿ ನಿಂತಿದ್ರೆ ಅವರಿಬ್ರು ಯಾರು ಅಂತ ಫಸ್ಟ್ ಫೇಸ್ ನೋಡ್ಬೇಕು ನಾವು. ಅಲ್ಲಿಂದ ಕುತೂಹಲ ಶುರು ಆಗುತ್ತೆ. ಅದು ಊರವ್ರಿಗೂ ಆಗಿದೆ, ಆ ಊರವ್ರ ಕುತೂಹಲದ ಕತೆ ಮೇಲೆ ನಮ್ದು ಹೋಗುತ್ತೆ. ಅದಾದಮೇಲೆ ಬೇರೆ ಬೇರೆ ಆ್ಯಂಗಲ್ಗಳೆಲ್ಲ ಜಾಯ್ನ್ ಆಗಿ ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಿ, ಸೊ ಆ ಕ್ಲೈಮ್ಯಾಕ್ಸ್ ಹೋಗ್ತಾ 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 ಹೆಡ್ಜ್ ಆಗುತ್ತಲ್ಲ, ಆವಾಗ ಈ ಸಬ್ಜೆಕ್ಟು ಅಂದರೆ ಸಾಮಾನ್ಯವಾಗಿ ಹೇಳ್ತಲ್ಲ, ಮಲಯಾಳಂ ಪ್ರೋತ್ಸಾಹಿಸ್ತಾರೆ, ನಮ್ಮ ಕನ್ನಡದಲ್ಲಿ ಕಥೆಗಳು ಬರಲ್ಲ, ಆ ರೀತಿ ಈ ರೀತಿ ಹೇಳಿದಾಗ ಅಫ್ಕೋರ್ಸ್ ಈ ಮೂವಿಗಳು ಗೆಲ್ಲಬೇಕು ಅಂತ ಅನಿಸುತ್ತೆ. ಸಣ್ಣದು ನದಿ ದಾಟೋದು ಸಮಥಿಂಗ್ ಆ ರೀತಿ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೆಗೆದಿದ್ದಾರೆ. ಖುಷಿ ಆಯ್ತು ಅವಾಗಲೇ. ಅದು ನಿಮ್ಮ ಬೈದೆ ಕೇಳಬೇಕಿತ್ತು ನನಗೆ. ನಾನು ಆಗಲೇ ಬಂದಾಗ ಅಂದ್ಕೊಂಡೆ ನಿಮ್ಮ ಒಂದು ಕ್ವಶನ್ ನಿಮ್ಮ ಹತ್ರ ಕೇಳಬೇಕು. ಓಕೆ, ಇವಿಷ್ಟು ಮಾತಾಡಿದ್ದೀವಿ, ಏನೇನು ಮಾತಾಡ್ದೋ ನನಗೆ ಗೊತ್ತಿಲ್ಲ. ಸಿನಿಮಾನೇ 1.5 ಅವರ್ಗೆ ಇಳಿಸಿದ್ದಾನೆ. ಈ ಇಂಟರ್ವ್ಯೂ ನಿನ್ನ ಎಷ್ಟು ಕಟ್ ಮಾಡ್ತಾನೋ ಗೊತ್ತಿಲ್ಲ. ಆಮೇಲೆ CSK ಫ್ಯಾನ್ಸ್ ಅವ್ರಿಗೆ ಏನೋ ಮುಚ್ಚಿರುತ್ತೆ. ನಾನು CSK ಫ್ಯಾನ್ ಅಲ್ಲ. CSK ಇವರು ಯಾರೋ ಓನರ್ ರಿಲೇಟಿವ್ ಒಬ್ಬ ಮ್ಯಾಚ್ ಫಿಕ್ಸ್ ಮಾಡಿದ್ದು. ಟೀಮ್ ಅವರಲ್ವಾ ಅಥವಾ ಫ್ಯಾನ್ಸ್ ಅಲ್ಲ. ವಿ ಹ್ಯಾವ್ ಎ ಯೂಸ್ ರೆಸ್ಪೆಕ್ಟ್ ಆನ್ ಯು. ಈಗ ಕಪ್ ಗೆದ್ದಿದ್ದೀವಲ್ಲ, ನಾವೆಲ್ಲ ಬಿಟ್ಕೊಡ್ತೀವಿ. ನಾವು ಯಾರ ಹತ್ರನೇ ಈಗ ದ್ವೇಷ ಕಟ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ನೀವು CSK ಫ್ಯಾನ್ಸ್ ಆಗಲಿ RCB ಫ್ಯಾನ್ಸ್ ಆಗಲಿ ದಯವಿಟ್ಟು ಈ ಸಿನಿಮಾ ನೋಡಿ. ಸಿನಿಮಾ July 5th ಅದು ಬರಲಿ ಅಂತ. ಸಿನಿಮಾ July 4th ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ. ಇವ್ರಿಗೆಲ್ಲರಿಗೂ ಒಂದೊಂದು ಸಿನಿಮಾ ಸಿಗುತ್ತೆ. ಪ್ರೊಡ್ಯೂಸರ್ಗೆ ದುಡ್ಡು ಬಂದರೆ ಮೋಸ್ಟ್ಲಿ ನನಗೆ ನೆಕ್ಸ್ಟ್ ಸಿನಿಮಾ ಮಾಡ್ಬೋದು. ಇಲ್ಲ, ಎಲ್ಲರೂ ಬಂದು ನಮ್ಮ ಮೂವಿನ ನೋಡಿ. July 4ಕ್ಕೆ ರಿಲೀಸ್ ಆಗ್ತಿದೆ. ನಮ್ಮೆಲ್ಲರ ಶ್ರಮ ಇದೆ, ಒಂದು ಒಳ್ಳೆ ಮೂವಿ ಮಾಡಿದಂತಹ ಒಂದು ಖುಷಿ ಇದೆ. ಸೊ ನೀವೆಲ್ಲ ಬಂದು ನೋಡಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ಸೊ ನಮ್ಮ ಜೊತೆ ಸಿಂಪಲ್ ಸುನಿ ಸರ್ ಇದ್ದಾರೆ. ಥ್ಯಾಂಕ್ ಯು. ಯಾರಿದ್ರು ಅಲ್ಲ, ನಮ್ಮ ಜೊತೆ ನೀವಿರಬೇಕು. ನೀವಿದ್ರೆ ಮಾತ್ರ ಗೆಲ್ಲೋದು. ಸಿನಿಮಾ ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರದಲ್ಲಿ ಅಂತ ಹೇಳ್ತಿದ್ದೀವಿ, ಯಾಕಂದರೆ ನಮ್ಗೆ ಐಡಿಯಾ ಇಲ್ಲ ಎಲ್ಲೆಲ್ಲಿ ಅಂತ. ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸಲ್ಲೆಲ್ಲ ಶೋಸ್ ಇದ್ದೇ ಇರುತ್ತೆ. ಸಿಂಗಲ್ ಥಿಯೇಟರ್ಗಳಿಂದ ಕ್ರ್ಯಾಕ್ ಆಗ್ತಿದೆ. ಸುಪ್ರೀತ್ BK ಗಂಗಾಧರ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಪ್ರಜಿತ್ ಹೆಗಡೆ ಅವರು ದುಡ್ಡು ಹಾಕಿದರೆ ಅವ್ರು ದುಡ್ಡು ವಾಪಸ್ ಬರಲಿ. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ, ಲೂಸಿಯಾ ಪೂರ್ಣಚಂದ್ರ ಸರ್ ಮತ್ತೆ ಪ್ರಸಾದ್ ಕೆ ಶೆಟ್ಟಿ ಅವರು ರೀರೆಕಾರ್ಡಿಂಗ್ ಮಾಡಿದ್ದಾರೆ. ಸೊ ದಯವಿಟ್ಟು ಬಂದು ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು.